ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDಯ 12/2/2025 ನಡೆದಂತಹ ಎರಡನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಒಂದು ತೊಟ್ಟಿಯನ್ನು 1 ಗಂಟೆ 45 ನಿಮಿಷದಲ್ಲಿ ಸಂಪೂರ್ಣವಾಗಿ ತುಂಬಲು 6 ಕೊಳವೆಗಳು ಬೇಕಾಗುತ್ತವೆ. ಓಕೆ, ಅದೇ ಪ್ರಕಾರ ಕೇವಲ 3 ಕೊಳವೆಗಳನ್ನು ಬಳಸಿ ತೊಟ್ಟಿಯನ್ನು ಸಂಪೂರ್ಣವಾಗಿ ತುಂಬಲು ಎಷ್ಟು ಸಮಯ ಬೇಕಾಗುತ್ತದೆ? ಎಷ್ಟು ಸಮಯ ಬೇಕಪ್ಪ ಅಂತಂದ್ರೆ 3 ಗಂಟೆ 30 ನಿಮಿಷ. ಡೈರೆಕ್ಟ್ ಆಗಿನ ಮಾಡಿ ಆನ್ಸರ್ ಹಾಕ್ಬಹುದು. ಯಾವ ರೀತಿ ನೋಡ್ರಿ, ಇಲ್ಲಿ ಕೊಳವೆಗಳು ಎಷ್ಟದಾವು? 6 ಅದಾವು. ಇಲ್ಲಿ ಕೊಳವೆಗಳು ಎಷ್ಟದಾವು? 3 ಆಗ್ಯಾವ. ಮೊದ್ಲು 6 ಇದ್ದು ಈಗ ಎಷ್ಟಾಗ್ಯಾವು? 3 ಆಗ್ಯಾವ. ಅಂದ್ರೆ ಕೊಳವೆಗಳು ಕೆಲಸ ಮಾಡೋ ಏನಾಗ್ಯಾವು? ಅರ್ಧ ಆಗ್ಯಾವ. ಕೆಲಸ ಮಾಡು ಅರ್ಧ ಆದ್ರ ಟೈಮ್ ಏನಾಗ್ತತಿ? ಡಬಲ್ ಆಗ್ತೈತಿ. ಹೌದಲ್ಲ? ಅರ್ಧ ಕೆಲಸ ಮಾಡುವಾದ್ರ ಈ ಟೈಮ್ ಏನಾಗ್ತತಿ? ಡಬಲ್ ಆಕತಿ. ಹಂಗಾರ 1 ಗಂಟೆ ಇದ್ದದ್ದು ಎಷ್ಟು ಗಂಟೆ ಆಗ್ತತಿ? 2 ಗಂಟೆ ಆಕತಿ. 45 ನಿಮಿಷ ಇದ್ದದ್ದು ಏನಾಗ್ತತಿ? 90 ನಿಮಿಷ ಆಕತಿ. ಈ 90 ನಿಮಿಷದಾಗ 60 ನಿಮಿಷ ತೆಗೆದ್ರ ಮತ್ತೊಂದು ಗಂಟೆ ಆತ್ಲೋ? 2 ಗಂಟೆ ಆಗಿತ್ತಿದು. ಇದು ಮತ್ತು ಅದ್ರಾಗಿಂದ 1 ಗಂಟೆ 3 ಗಂಟೆ ಆಯ್ತು. ಮ್ಯಾಗ ಎಕ್ಸ್ಟ್ರಾ 30 ನಿಮಿಷ ಅಂತಂದ್ರೆ ಎಷ್ಟಾಯ್ತು? 3 ಗಂಟೆ 30 ನಿಮಿಷ ಆಯ್ತು. ಓಕೆ, ಇದು ಒಂದ್ ರೀತಿ ಥಿಂಕ್ ಮಾಡ್ಬೋದು. ಇಲ್ಲ ಅಂದ್ರೆ ಈ ಟೋಟಲ್ ಈ 2 ಗಂಟೆ ಅನ್ಕೊಂಡೆ. 2 ಗಂಟೆ ಅನ್ಕೊಂಡ್ರೆ ಡಬಲ್ ಆದ್ರೆ ಎಷ್ಟಾಯ್ತು? 4 ಗಂಟೆ. ಇದ್ರೊಳಗೆ 15 ನಿಮಿಷ ಎಕ್ಸ್ಟ್ರಾ ತಗೊಂಡಿವಲ್ಲ ನಾವು. ಆ 15 ನಿಮಿಷ ತೆಗೆದ್ರೆ ಏನಾಯ್ತು? 3 ಗಂಟೆ 30 ನಿಮಿಷ ಆಯ್ತು. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ತೆಗೀರಿ, ಆ ರೀತಿ ಇದನ್ನ ಸಾಲ್ವ್ ಮಾಡ್ರಿ. ಬಟ್ ಈ ಪ್ರಶ್ನೆಗೆ ಪೆನ್ ತೆಗಿಯೋ ಅವಶ್ಯಕತೆನೂ ಇರಲಿಲ್ಲ. ನೀವು ಸ್ಫೂರ್ತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ 1 ಗಂಟೆ 45 ನಿಮಿಷ ಏನ್ ಮಾಡ್ರಿ? ನಿಮಿಷದಲ್ಲಿ ಬದಲು ಮಾಡ್ಕೊರಿ. ನಿಮಿಷದಲ್ಲಿ ಬದಲು ಮಾಡ್ಕೊಂಡ್ರೆ ಎಷ್ಟಾಯ್ತು? 60 105 ನಿಮಿಷ ಆಯ್ತು. 105 ನಿಮಿಷದಂಗ ಟೋಟಲ್ ಎಷ್ಟು ನಳದವು? 6 ನಳದವು. ಅದನ್ನ ಬರ್ಕೊರಿ. ಎಷ್ಟು ಟೈಮ್ ಕೊಟ್ರ ಅದನ್ನ, ಎಷ್ಟು ನಳ ಕೊಳವೆಗಳದಾವ ಅದನ್ನ ಗುಣಾಕಾರದ ಬರ್ಕೊರಿ. ಕೊಟ್ಟದ್ದನ್ನ ಏನ್ ಕೊಟ್ಟಿರ್ತಾರೆ, ಎಷ್ಟರಿಂದ ಕೇಳಿರ್ತಾರಲ್ಲ ಅದನ್ನ ಭಾಗಿಸ್ರಿ. ಎಷ್ಟೈತಿ ಇಲ್ಲಿ? 3 ಐತಿ. 3ರಿಂದ ಭಾಗಿಸ್ರಿ. 3 1 3, 3 3 9, 3 5 15, 35 6 ಎಷ್ಟೈತಿ? 210. ಎಷ್ಟು? 210. 210 ಅಂತಂದ್ರ ಇದು ನಿಮಿಷದೊಳಗೈತಿ. ನಮಗೇನು ಗಂಟೆ ಒಳಗೆ ಬೇಕಲ್ಲ? ಗಂಟೆ ಒಳಗೆ ಬೇಕಂದ್ರ 6ರಿಂದ ಭಾಗಿಸ್ತೀವಿ, 60ರಿಂದ ಭಾಗಿಸ್ತೀವಿ. 0ಯಿಂದ 0 ಐತಿ. 6 3 18. ಎಷ್ಟು ಉಳಿತಪ್ಪ? 5 ಉಳಿತು. 6 5 30. 6 3 18, 3 ಉಳಿತು. ಅಂದ್ರೆ ಪಾಯಿಂಟ್ ಕೊಟ್ರ 30 ಆತು. 6 5 30. 3:30 ಗಂಟೆ ಅಂತಂದ್ರೆ 3 ಗಂಟೆ 30 ನಿಮಿಷ. ಇಷ್ಟೆಲ್ಲ ಎದಕ್ಕೆ ಬೇಕು? ಮೈಂಡ್ ಒಳಗ ಮಾಡುವಂತ ಪ್ರಶ್ನೆ ಆಗಿತ್ತು. ಎರಡನೆಯ ಪ್ರಶ್ನೆ, ಒಂದು ಚಿಕ್ಕ ಸಂಖ್ಯೆಯೊಂದನ್ನು 3ರಷ್ಟು ಕಡಿಮೆ ಮಾಡಿದಾಗ 15, 25, 55ರಿಂದ ನಿಶೇಷವಾಗಿ ಭಾಗಿಸಲ್ಪಡ್ತದೆ. ಹಂಗಂದ್ರೆ ಈ ಪ್ರಶ್ನೆನೂ ಡೈರೆಕ್ಟ್ ಆಗಿ ಟಿಕ್ ಹಾಕ್ಬಹುದು. ಯಾವುದು? 828. ಯಾವ ರೀತಿ? ಜಸ್ಟ್ ಅಬ್ಸರ್ವ್ ಮಾಡ್ರಿ. ಏನ್ ನೋಡಿರು? 3ರಷ್ಟು ಅಲ್ಲ, 3 ಕಡಿಮೆ ಮಾಡಿದಾಗ ವೆನ್ ಡಿಕ್ರೀಸ್ಡ್ ಬೈ 3 ಅಂತ ಇದೆ. ಓಕೆ, 3ಅನ್ನು ಕಡಿಮೆ ಮಾಡಿದಾಗ ಇಲ್ಲಿ ಏನೈತೆ ಸಂಖ್ಯೆ? 15. 15 ಅಂದ್ರೆ 5 3 15. ಈ ಸಂಖ್ಯೆ, ಈ ಕೊಟ್ಟಿರುವಂತ ಸಂಖ್ಯೆ 5ರಿಂದ ಭಾಗ ಹೋಗ್ಬೇಕು. ಯಾಕಂದ್ರೆ 15ರಿಂದ ಭಾಗ ಹೋಗ್ಬೇಕಂದ್ರೆ ಅದೇನಾಗ್ಬೇಕು? 5ರಿಂದ ಭಾಗ ಹೋಗ್ಬೇಕು. 5ರಿಂದ ಭಾಗ ಹೋಗ್ಬೇಕಂದ್ರ ಕೊನೆಯಲ್ಲಿ ಏನಿರ್ಬೇಕು? 5 ಇರ್ಬೇಕು, ಇಲ್ಲ 0 ಇರ್ಬೇಕು. ಓಕೆ, ಇದು ನಿಮ್ಮೆಲ್ಲರಿಗೂ ಗೊತ್ತಿರಲಿ. ಈಗ ಯಾವಾಗ 3ರಷ್ಟು ಕಡಿಮೆ ಮಾಡಿದಾಗ ಭಾಗ ಹೋಗ್ಬೇಕು. ಇದ್ರೊಳಗೆ 3 ಕಡಿಮೆ ಮಾಡ್ರೆ ಎಷ್ಟಾಯ್ತು? 819. ಇದ್ರೊಳಗೆ 3 ಕಡಿಮೆ ಮಾಡಿದ್ರೆ 825. ಇದ್ರೊಳಗೆ 3 ಕಡಿಮೆ ಮಾಡಿದ್ರೆ 828. ಇದ್ರೊಳಗೆ 3 ಕಡಿಮೆ ಮಾಡಿದ್ರೆ 822. ಹಂಗಾರ ಕೊನೆಯಲ್ಲಿ ಎಲ್ಲಿ 5 ಬರತತಿ? ಇದ ಆಪ್ಷನ್ ಒಳಗೆ ಬರತತಿ. ಇದನ್ನ ಟಿಕ್ ಹಾಕ್ಬಿಡುದು. 3ರಷ್ಟು ಕಡಿಮೆ ಮಾಡಿದಾಗ ಅಂದ ತಕ್ಷಣ ನೀವೇನ್ ಮಾಡ್ಬೇಕು? ಇದ್ರೊಳಗೆ 3 ಕಳೆದ್ರೆ ಇದು 5ರಿಂದ ಭಾಗಂಗಿಲ್ಲ. ಇದ್ರೊಳಗೆ 3 ಕಳೆದ್ರೆ ಇದು 5ರಿಂದ ಭಾಗಕತಿ, ರೈಟ್. ಇದ್ರೊಳಗೆ 3 ಕಳೆದ್ರೆ 5ರಿಂದ ಭಾಗಂಗಿಲ್ಲ, ಕ್ಯಾನ್ಸಲ್. ಇದ್ರೊಳಗೆ 3 ಕಳೆದ್ರೆ 5ರಿಂದ ಭಾಗಂಗಿಲ್ಲ, ಕ್ಯಾನ್ಸಲ್. ಇದನ್ನ ಟಿಕ್ ಹಾಕಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬಿಡೋಣ. ಮೂರನೆಯ ಪ್ರಶ್ನೆ, ಸೂರಜ್ ಒಂದು ಕೆಲಸದ 12ನೇ ಒಂದನ್ನು 9 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಈ ದರದಲ್ಲಿ ಕೆಲಸವನ್ನು ಪೂರ್ಣಗೊಳಿಸಲು ಅವನು ಇನ್ನೂ ಎಷ್ಟು ದಿನ ತೆಗೆದುಕೊಳ್ಳುತ್ತಾನೆ? 11 9 99. ಆಪ್ಷನ್ ಎಲ್ಲೈತಿ? ಆಪ್ಷನ್ 4. ನೀವು ಇದೇ ರೀತಿನ ಮಾಡಬಹುದು. ಯಾವ ರೀತಿ ನೋಡ್ರಿ, ಟೋಟಲ್ ಕೆಲಸ ಎಷ್ಟಿತ್ತು? 12 ಇತ್ತು. ಅದ್ರೊಳಗೆ ಒಂದು ಕೆಲಸ ಮಾಡಕ್ ಅವ ಎಷ್ಟು ದಿವಸ ತಗೊಂಡನು? 9 ದಿವಸ ತಗೊಂಡ. ಒಂದು ಕೆಲಸ ಮಾಡಕ್ ಎಷ್ಟು ದಿವಸ ತಗೊಂಡನಪ್ಪ? 9 ದಿವಸ. ಉಳಿದ ಕೆಲಸ ಎಷ್ಟು ದಿವಸನೇ ಮಾಡ್ತಾನಂತ ಕೇಳ. 12ರೊಳಗ ಒಂದು ಕೆಲಸ ಮುಗದತ್ತಂದ್ರ ಉಳಿದ ಕೆಲಸ ಎಷ್ಟು? 11. 11 ಕೆಲಸ ಮಾಡಕ್ ಎರಡು ದಿವಸ ತಗೋತಾನ. 11 ಇಂಟು 9 ಅಂದ್ರ 99. ಮುಗೀತು ಪ್ರಶ್ನೆ. ಓಕೆ, ನೋಡ್ರಿ ಡೈರೆಕ್ಟ್ ಆಗಿನ ಮಾಡ್ಬೇಕು. ಹೆಂಗ? ಒಂದು ಕೆಲಸ ಮಾಡಕ 9 ದಿವಸ ತಗೊಂಡಾನ.
ಹಂಗಾರ ಉಳಿದಿದ್ದ ಕೆಲಸ ಎಷ್ಟು? 11 ಕೆಲಸ. 11 9 99. ಇಷ್ಟ. 4ನೆಯ ಪ್ರಶ್ನೆ. ಇದನ್ನು ನಿಮಗೆ ಡೈರೆಕ್ಟ್ ಮಾಡೋದು ಹೇಳಿನಿ. ಎಲ್ಲಾ ಶಿಫ್ಟ್ ಒಳಗೂ ಈ ರೀತಿ ಪ್ರಶ್ನೆ ಬಂದದ. ಯಾವ ರೀತಿ ಮಾಡಬೇಕು? ಜಾಕೀರ್ ಅವರು ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸುತ್ತಾರೆ. ಒಂದು ವೇಳೆ ಜಾಕೀರ್ ಅವರು ತಮ್ಮ ಕಾರನ್ನು 8/3 ವೇಗದಲ್ಲಿ ಚಲಾಯಿಸಿದರೆ, ಅದರ ಸ್ಪೀಡ್ ಆಕ್ಚುಲಿ 8 ಇದ್ರೆ ಅವ್ರು ಎಷ್ಟು ಹೊಡಿತಾರೆ? ಅದನ್ನ ಕೇವಲ 3 ಹೊಡಿತಾರೆ. ಅವರು ಬಿ ನಗರವನ್ನು 45 ನಿಮಿಷ ತಡವಾಗಿ ತಲುಪುತ್ತಿದ್ದರು. ಜಾಕೀರ್ ಅವರು ತಮ್ಮ ಸಾಮಾನ್ಯ ವೇಗದಲ್ಲಿ ಚಾಲನೆ ಮಾಡಿದ್ದರೆ ಎ ನಗರದಿಂದ ಬಿ ನಗರಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ನಿಮಿಷದಲ್ಲಿ ಕಂಡಿಡ್ರಿ ಅಂತ ಹೇಳ್ಯಾರ. ನೋಡ್ರಿ, ಸ್ಪೀಡ್ ಕೊಟ್ರ. ಆಕ್ಚುಯಲ್ ಸ್ಪೀಡ್ ಎಷ್ಟು ಐತದ? ಅದರದು 8. ಆದ್ರೆ ಇವ್ರು ಹೋಗಾತದ ಎಷ್ಟು? 3. ಸ್ಪೀಡ್ ಇತ್ತಂದ್ರ ಟೈಮ್ ಏನಾಗ್ತದ? ಉಲ್ಟಾ ಆಗ್ತದ. 8 ಇದ್ದಲ್ಲಿ 3 ಬರ್ತದ, 3 ಇದ್ದಲ್ಲಿ 8 ಹೋಗ್ತದ. ಉಲ್ಟಾ ಪಲ್ಟಾ ಆಗ್ತದ. ಹೌದಾ? ಹಂಗಾರೆ ಎಷ್ಟು ಟೈಮ್ ಹೆಚ್ಚಿಗೆ ಆಗೈತೆ ನೋಡ್ರಿ? 5 ಟೈಮ್ ಹೆಚ್ಚಿಗೆ ಆಗೈತೆ. 5 ಅಂತಂದ್ರೆ ಎಷ್ಟು ನಿಮಿಷ? 45 ನಿಮಿಷ ಹೆಚ್ಚಾಗೈತಿ. 5 ಅಂತಂದ್ರೆ ಎಷ್ಟು ಹೆಚ್ಚಾಗೈತಿ? 45. ಆಕ್ಚುಯಲ್ ಕಂಡುಹಿಡಿಬೇಕು. ಆಕ್ಚುಯಲ್ ಅಂತಂದ್ರೆ ಎಷ್ಟು? 3. ಮೊದಲಿದ್ದದ್ದು ಎಷ್ಟು? 3. 5 1 5 9 9 3 27. ಓಕೆ, ಇದು ನಾರ್ಮಲ್ ಮೆಥಡ್ ಐತಿ. ನೀವು ಡೈರೆಕ್ಟ್ ಮೈಂಡ್ ಒಳಗೆ ಹೆಂಗ್ ಮಾಡ್ಬೇಕಂತ ಹೇಳಿದ್ ನಾನು. ಇವು ಎರಡರ ವ್ಯತ್ಯಾಸ ಇಲ್ಲೇ ತಗೋರಿ. ಇವು ಎರಡರ ವ್ಯತ್ಯಾಸ ಎಷ್ಟೈತಿ? 5. 5 ಮೈಂಡ್ ಒಳಗೆ ಇರ್ಲಿ. 5ರಿಂದ ಇದನ್ನು ಭಾಗಿಸ್ಬೇಕು ನಾವು. 5 ಎಷ್ಟಲೇ? 45 ನಿಮಿಷ. 5 9 45 ನಿಮಿಷ. 5 9 45 ನಿಮಿಷ. ಆಕ್ಚುಯಲ್ ಕಂಡು ಹಿಡಿಬೇಕಂದ್ರೆ ಮ್ಯಾಗಿಂದಕ್ಕೆ ಗುಣಾಕಾರ ಮಾಡ್ಬೇಕು. 9 3 27. ಹಾರ್ಡ್ಲಿ ಎಷ್ಟು? 10ರಿಂದ 15 ಸೆಕೆಂಡ್ ಸಾಕು ಇದಕ್ಕೆ. ಹೆಂಗ ನೋಡ್ರಿ, ವ್ಯತ್ಯಾಸ ಎಷ್ಟು? 5. 5 ಎಷ್ಟಲೇ? 45. 5 9 45. ನಾವು ಆಕ್ಚುಯಲ್ ಕಂಡು ಹಿಡಿಬೇಕಂದ್ರೆ ಯಾವ್ದು ಕೂಡಿಸ್ತೀವಿ? ಮ್ಯಾಗಿಂದಕ್ಕೆ. 9 3 27. ನೀವು ಇದೇ ರೀತಿ ಸಾಲ್ವ್ ಮಾಡ್ತೀರಿ. ಜಸ್ಟ್ ಏನ್ ಮಾಡ್ರಿ, ಒಂದ್ 2-3 ಕ್ವಶನ್ನ ಈ ರೀತಿ ಸಾಲ್ವ್ ಮಾಡಿದ್ರಿ. ಆಮೇಲೆ ನಿಮಗೆ ಏನಾಗ್ತದ? ಈ ರೀತಿ ಪ್ರಶ್ನೆಗಳು ಪ್ರಾಕ್ಟೀಸ್ ಆಗ್ತವ. ಓಕೆ. 5ನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ. ನಾವ್ ಎಲ್ಲಿ ಫೋಕಸ್ ಮಾಡಬೇಕು? ಪ್ರತಿ ಶಿಫ್ಟ್ ಒಳಗೆ 1-2 ಪ್ರಶ್ನೆ ಬಂದವ. ನಾವ್ ಎಲ್ಲಿ ಫೋಕಸ್ ಮಾಡ್ತೀವಿ? ಮೊದಲನೇ ಈ ಏನ್ ಬ್ರಾಕೆಟ್ ಇರ್ತೈತಲ್ಲ, ಇಲ್ಲೇ ಫೋಕಸ್ ಮಾಡೋಣ. ಇದ್ರೊಳಗೆ ಇದರಿಂದ ಬಾ ಹೋಗುವ ಸಂಖ್ಯೆ ಚೆಕ್ ಮಾಡ್ರಿ. ಇಲ್ಲ ಅಂದ್ರೆ ಇದರಿಂದ ಬಾ ಹೋಗುವಂತ ಸಂಖ್ಯೆ ಚೆಕ್ ಮಾಡ್ರಿ. 9 ನನಗೆ ಈಸಿ ಅನಿಸ್ತದ. 9ರಿಂದ ಚೆಕ್ ಮಾಡ್ತೀನಿ. 6 1 7 2 9 ಈ ಸಂಖ್ಯೆ 9ರಿಂದ ಬಾ ಹೋಗ್ತದ. 6 3 9 ಈ ಸಂಖ್ಯೆ 9ರಿಂದ ಬಾ ಹೋಗಿಲ್ಲ. 6 3 9 1 ಉಳಿತು ಈ ಸಂಖ್ಯೆ ಬಾ ಹೋಗಂಗಿಲ್ಲ. 6 3 9 1 ಉಳಿತು ಈ ಸಂಖ್ಯೆ 9ರಿಂದ ಬಾ ಹೋಗಂಗಿಲ್ಲ. ಒಂದೇ ಒಂದು ಆಪ್ಷನ್ ಇತ್ತು, 612. ಅದೇ ಆ ಪ್ರಶ್ನೆಯ ಉತ್ತರ ಆಗಿತ್ತು. ನೋಡ್ರಿ, ಪೂರ್ತಿ ಸಾಲ್ವ್ ಮಾಡ್ತೀರಾ. 3 1 3 2 2ರಿಂದ 2 ಹೋತು. 18ರಾಗ 14 ಕಳೆದ್ರೆ ಎಷ್ಟು ಬಂತು? 4. 4 ಇಂಟು 9 ಇಂಟು 17 ಅಂತಂದ್ರೆ ಎಷ್ಟು ಬರ್ತೈತಿ? ಹಾಗೂ ಕೂಡ 612 ಬರ್ತದ. ಅಷ್ಟೆಲ್ಲ ಏನಕ್ಕೆ ಮಾಡ್ತೀರಿ? ಡೈರೆಕ್ಟ್ 9ರಿಂದ ಯಾವ ಸಂಖ್ಯೆ ಬಾ ಹೋಗ್ತದ ಚೆಕ್ ಮಾಡ್ರಿ. ಆನ್ಸರ್ ಅನ್ನ ಹಾಕಿಬಿಡ್ರಿ. 6ನೆಯ ಪ್ರಶ್ನೆ. ಇದು ಕೂಡ ಬೋನಸ್ ಪ್ರಶ್ನೆ. 132 ಎಲ್ಲೈತಿ? ಇಲ್ಲೈತಿ. ಟಿಕ್ ಹಾಕ್ಬಿಡ್ರಿ. ನಿಮಗಂತೂ ಈ ಪ್ರಶ್ನೆ ಬ್ಯಾಪಟ್ ಆಗಿರ್ತದ ಯಾವ ರೀತಿ ಮಾಡ್ಬೇಕಂತ. ಈ ರೀತಿ ಪ್ರಶ್ನೆ ಕೊಟ್ಟಾಗ ಏನ್ ಮಾಡ್ಬೇಕು? 2ರಿಂದ ಭಾಗ. ಇಲ್ಲಿ 2 ಐತಂದ್ರೆ 2ರಿಂದ ಈ ಸಂಖ್ಯೆನ ಕಂಪ್ಲೀಟ್ ಆಗಿ ಬ್ಯಾಕ್ ಹೊಡೆದ್ ಬಿಡು. 3 ಇತ್ತಂದ್ರೆ 3ರಿಂದ ಕಂಪ್ಲೀಟ್ ಆಗಿ ಬ್ಯಾಕ್ ಹೊಡೆದ್ ಬಿಡು. ನಾ ನೋಡಿದ ಪ್ರಕಾರ ಎಲ್ಲಾ ಶಿಫ್ಟ್ ಒಳಗೂ ಇಲ್ಲಿ ಏನದ? ಎಕ್ಸ್ ನ 2 ಶೇಕಡಾನೇ ಅದ. ಓಕೆ. ನೆಕ್ಸ್ಟ್ 2 1 2 2 3 6 2 2 4. 132 ಎಲ್ಲಿಂದ ಸ್ಟಾರ್ಟ್ ಆಗತೈತಿ? ಇಲ್ಲಿಂದ ಸ್ಟಾರ್ಟ್ ಆಗತೈತಿ. ಇದನ್ನ ಟಿಕ್ ಹಾಕ್ರಿ. ಪೂರ್ತಿ ಡೀಟೇಲ್ ಆಗಿ ಮಾಡ್ತೀರಿ ಅಂದ್ರೆ ಎಕ್ಸ್ ನ 2 ಶೇಕಡ 2/100 ಇಸ್ ಈಕ್ವಲ್ ಟು 264. ಇಲ್ಲಿ ಭಾಗಾಕಾರದಾಗಿದ್ದ 0 ಇಲ್ಲಿ ಹೋದ್ರ ಗುಣಾಕಾರ. ಇಲ್ಲಿ ಗುಣಾಕಾರದಾಗಿದ್ದ ಇಲ್ಲಿ ಬಂದ್ರ ಭಾಗಾಕಾರ. 2 1 2 2 3 6 2 2 4 ಮುಂದೆ 2 0. ಓಕೆ. ನೆಕ್ಸ್ಟ್ 7ನೆಯ ಪ್ರಶ್ನೆ. 20 ಜನರ ತಂಡವು ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸಬಲ್ಲದು. 6 ದಿನಗಳ ಕಾಲ ಕೆಲಸ ಮಾಡಿದ ನಂತರ 10 ಕಾರ್ಮಿಕರು ಬಿಟ್ಟು ಹೋದರು. ಉಳಿದಿರುವ ಕೆಲಸಗಾರರು ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ಹೆಚ್ಚುವರಿ ದಿನಗಳನ್ನ ತೆಗೆದುಕೊಳ್ಳುತ್ತಾರೆ? ನೋಡ್ರಿ, ಫಸ್ಟ್ ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ. ಆಮೇಲೆ ನೀವು ಇದನ್ನ ಹೆಂಗ್ ಶಾರ್ಟ್ ಮಾಡ್ಕೋಬೇಕು ಅನ್ನೋದನ್ನ ಹೇಳ್ತೀನಿ. ನೋಡ್ರಿ, ಒಬ್ಬರು ಜನ ಒಂದ್ ದಿವ್ಸಕ್ಕೆ ಒಂದು ಕೆಲಸ ಮಾಡ್ತಾರ ಅನ್ಕೊಳ್ಳೋಣ. 20 ಜನ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 20 ಕೆಲಸ. ಒಂದ್ ದಿವ್ಸಕ್ಕೆ 20ರಂಗ 15 ದಿನ ಮಾಡ್ರ ಅದೇನಾಕತಿ? ಪೂರ್ತಿ ಕೆಲಸ ಮುಗಿತೈತಿ. ಒಂದ್ ದಿವ್ಸಕ್ಕೆ 20ರಂಗ 15 ದಿವ್ಸ ಕೆಲಸ ಮಾಡ್ರ ಕೆಲಸ ಮುಗಿತೈತಿ. ಹಂಗಾರ ಟೋಟಲ್ ಕೆಲಸ ಎಷ್ಟು ಆತಪ್ಪ? 300. ಒಂದ್ ದಿವ್ಸಕ್ಕೆ 20ರಂಗ 15 ದಿವ್ಸ ಮಾಡ್ರೆ ಟೋಟಲ್ ಎಷ್ಟು ಕೆಲಸ ಆಯ್ತು? 300. ಓಕೆ, ಇಷ್ಟಂತೂ ಗೊತ್ತಾಯ್ತು. 6 ದಿನಗಳ ಕಾಲ ಕೆಲಸ ಮಾಡಿದ ನಂತರ 10 ಕಾರ್ಮಿಕರು ಬಿಟ್ಟು ಹೋದ್ರು. ಹಂಗಾರ ಮೊದ್ಲಿಕ್ಕೆ 20 ಜನದಂಗ 2 ದಿವ್ಸ ಕೆಲಸ ಮಾಡ್ರ ಅವ್ರು ಬರೀ 6 ದಿವ್ಸ ಕೆಲಸ ಮಾಡ್ರಿ. 6 ದಿವ್ಸ ಕೆಲಸ ಮಾಡ್ರೆ ಎಷ್ಟು ಕೆಲಸ ಆಗಿತ್ತು? 6 2 12 ಅಂದ್ರೆ 120 ಅಷ್ಟ ಕೆಲಸ ಆಗಿತ್ತು. ಹಂಗಾರ ಎಷ್ಟು ಕೆಲಸ ಉಳಿದೈತಿ? ಇನ್ನ 180 ಕೆಲಸ ಉಳಿದಿತ್ತು. ಈ 20ರೊಳಗ 10 ಮಂದಿ ಬಿಟ್ಟು ಹೋದ್ರ
10 ಮಂದಿ ಬಿಟ್ಟು ಹೋದ್ರೆ ಈ ಕೆಲಸ ಮಾಡೋರು ಎಷ್ಟು ಜನ ಬರ್ರಿ 10 ಮಂದಿ. 10 ಮಂದಿ ಈ ಕೆಲಸ 2 ದಿವ್ಸನಾಗ ಮಾಡ್ತಾರೋ. ಒಂದ್ ದಿವ್ಸಕ್ಕೆ 10 ಮಂದಿ 10 ಕೆಲಸ ಮಾಡ್ತಾರೋ. ಹಂಗಾರೆ 180 ಕೆಲಸ ಮಾಡಕ್ಕೆ 2 ದಿವ್ಸ ಉಳಿತಪ್ಪ. 18 ದಿವಸ ಉಳಿತು, ಮುಗಿದೋತ್ ಪ್ರಶ್ನೆ, ಹೌದಲ್ಲ. ಉಳಿದಿದ್ದ ಕೆಲಸ ಎಷ್ಟು? 180. ಇವ್ರು ಒಂದ್ ದಿವ್ಸಕ್ಕೆ 10 ಕಾರ್ಮಿಕರು ದಿನಕ್ಕೆ ಒಂದೊಂದ್ರಂಗಂದ್ರ 10 ಕಾರ್ಮಿಕರು ಒಂದ್ ದಿವ್ಸಕ್ಕೆ 10 ಕೆಲಸ ಮಾಡ್ತಾರೆ. ಹಂಗಾರೆ 180 ಕೆಲಸ ಮಾಡಕ್ಕೆ ಎಷ್ಟು ದಿವ್ಸಕ್ಕೆ? 18 ದಿವ್ಸಕ್ಕೆ. ನೀವು ಇದನ್ನ ಮೈಂಡ್ ಒಳಗೆ ಹೆಂಗ್ ಮಾಡ್ಬೋದು ನೋಡ್ರಿ. 15 ರಂಗ 20 ಜನ 15 ದಿನ ಕೆಲಸ ಮಾಡ್ರೆ ಮುಗಿತೈತೆ ಅಂದ್ರೆ ಟೋಟಲ್ ಕೆಲಸ ಎಷ್ಟಾಯ್ತು? 300 ಆತು. ಓಕೆ, ಹಂಗಾರ 6 ದಿವಸ ಮಾಡ್ರಿ ಇವ್ರು. 6 ದಿವಸ 20 ರಂಗ 6 ದಿವಸ ಅಂದ್ರೆ ಎಷ್ಟಾಯ್ತು? 120 ಆತು. 120 300 120 ಕಳೆದ್ರೆ 180. ಓಕೆ, ಹಂಗಾರ ಉಳ್ದವ್ರ ಎಷ್ಟು ಮಂದಿನ? 10 ಕಾರ್ಮಿಕರು. ಒಂದ್ ದಿವ್ಸಕ್ಕ 10 ರಂಗ 180 ಕೆಲಸ ಮಾಡಕ 2 ದಿವ್ಸ ತಗೋತತಿ, 18 ದಿನ ತಗೋತತಿ. ಇದನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇದು ಸಿಂಪ್ಲಿಫಿಕೇಶನ್ ಪ್ರಶ್ನೆ ಬಂತು ನೋಡ್ರಿ. ಎಲ್ಲಿ ಫೋಕಸ್ ಮಾಡೋಣ? ಇಲ್ಲಿ ಫೋಕಸ್ ಮಾಡೋಣ. ಹಂಗಾರೆ ಇಲ್ಲಿ 5 ಕಾಣಿಸತಿ. 5ರಿಂದ ಯಾವ ಸಂಖ್ಯೆ ಬಾಹುಕ ಚೆಕ್ ಮಾಡೋಣ. 5ರಿಂದ ಬಾಹು ಹೋದ್ ನಿಮ್ಗೆ ಗೊತ್ತೈತಿ. 5ರಿಂದ ಬಾಹು ಹೋಗ್ಬೇಕಂದ್ರ ಕೊನೆಯಲ್ಲಿ ಏನಿರ್ಬೇಕು? 5 ಇರ್ಬೇಕು, ಇಲ್ಲ 0 ಇರ್ಬೇಕು. ಇದು ಕೊನೆಯಲ್ಲಿ 5 ಇಲ್ಲ 0 ಇಲ್ಲ, ಇದು ಕೊನೆಯಲ್ಲಿ 5 ಇಲ್ಲ 0 ಇಲ್ಲ. ಈ ಸಂಖ್ಯೆ 5ರಿಂದ ಅದ, ಈ ಸಂಖ್ಯೆ 5 ಇಲ್ಲ 0 ಇಲ್ಲ. ಸೊ ಒಂದೇ ಆಪ್ಷನ್ ಇತ್ತು. ಇದನ್ನು ಕೂಡ ಈಸಿಯಾಗಿ ಸಾಲ್ವ್ ಮಾಡಿ ಮುಂದೆ ಹೋಗ್ಬೋದಾಗಿತ್ತು. ನೀವು ಸಿಂಪ್ಲಿಫೈ ಮಾಡ್ತೀರಿ. 3 ಒಂದ್ಲೆ 3 ಒಂದ್ಲೆ 15ರಾಗ 13 ಹೋದ್ರೆ 2, 2ರಿಂದ 2 ಕ್ಯಾನ್ಸಲ್ ಆಯ್ತು. 25 ಇಂಟು 5 ಅಂತಂದ್ರೆ 135 ಸರಿಯಾದ ಉತ್ತರ. 9ನೆಯ ಪ್ರಶ್ನೆ. 15 ಮಾವಿನ ಹಣ್ಣುಗಳನ್ನು 250ಕ್ಕೆ 9 ಮಾವಿನ ಹಣ್ಣುಗಳನ್ನು 200ಕ್ಕೆ ಖರೀದಿಸಲಾಗುತ್ತದೆ. ಒಂದು ವೇಳೆ ಎಲ್ಲಾ ಮಾವಿನ ಹಣ್ಣುಗಳನ್ನು ಎಷ್ಟು? ಡಜನ್ಗೆ 240ರಂತೆ ಮಾರಾಟ ಮಾಡಿದರೆ ಸಂಪೂರ್ಣ ವಹಿವಾಟಿನಲ್ಲಿ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳ್ಯಾರ. ಮೊದ್ಲೇಗ 15 ಮಾವಿನ ಹಣ್ಣ 250 ರೂಪಾಯಿ ಕೊಟ್ಟು ತಗೊಂಡಾರ. 9 ಮಾವಿನ ಹಣ್ಣನ್ನ 200 ಕೊಟ್ಟು ತಗೊಂಡಾರ. ಹಂಗಾರೆ ಟೋಟಲ್ ತಗೊಂಡಂತ ಮಾವಿನ ಹಣ್ಣು ಎಷ್ಟಿಲ್ಲಿ? 24. 24 ಮಾವಿನ ಹಣ್ಣನ್ನ ಎಷ್ಟು ಕೊಟ್ಟು ತಗೊಂಡರು? 250 ಪ್ಲಸ್ 200 ಅಂದ್ರೆ ಎಷ್ಟು? 450 ರೂಪಾಯಿ ಕೊಟ್ಟ ತಗೊಂಡಾರ. ಓಕೆ, ಹಂಗಾರ ಇಲ್ಲಿ ಒಂದು ಡಜನ್ಕ್ಕೆ 240 ಮಾಡತ್ತಾರ ಅವ್ರು. 24 ಹಣ್ಣಿಗೆ 450. ನಮಗೆ ಬೇಕಾಗಿದ್ದು ಒಂದು ಡಜನ್. ಒಂದು ಡಜನ್ ಅಂದ್ರೆ ಇದ್ರ ಅರ್ಧ. ಹಂಗಾರೆ ಇದ್ರ ಅರ್ಧ ಎಷ್ಟಾಕತಿ? 225. ಒಂದು ಡಜನ್ ಹಣ್ಣನ್ನ ತಗೊಂಡಿದ್ದು ಖರೀದಿ ಮಾಡಿದ್ದು ಎಷ್ಟಕ್ಕ? 225. ಎಷ್ಟಕ್ಕೆ ಮಾರತಾರ ನೋಡ್ರಿ ಅವ್ರ? 240 ರೂಪಾಯಿಗೆ ಮಾರತಾರ. ಎಷ್ಟಕ್ಕೆ ಮಾರತಾರ? 240 ರೂಪಾಯಿಗೆ ಮಾರತಾರ. 240 ರೂಪಾಯಿಗೆ ಮಾರ್ರ ಲಾಭ ಎಷ್ಟಾಗೈತಿ ಇಲ್ಲಿ? 15 ರೂಪಾಯಿ ಲಾಭ ಆಗೈತಿ. ಎಷ್ಟು ಲಾಭ ಆಗೈತಿ? 15 ರೂಪಾಯಿ ಲಾಭ ಆಗೈತಿ. ಹಂಗಾರ ಎಷ್ಟ್ರೊಳಗ? 225 ರೂಪಾಯಿಕ 15 ರೂಪಾಯಿ ಲಾಭ ಆಗೈತಿ. ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ರಿಂದ ಗುಣಿಸ್ತೀರಿ. ಓಕೆ, ನೋಡ್ರಿ ಎಲ್ಲೆಲ್ಲಿ ಹೋಗ್ತದೆ ನೋಡ್ರಿ. 15ರಿಂದ ಹೋಗ್ತದ? 15 ಒಂದ್ಲಿ 15 ಇಲ್ಲಿ 15 ಒಂದ್ಲಿ 15 15 ಅಂದ್ರ 15 ಐದ್ಲೆ 15 ಒಂದ್ಲಿ 15 7 15 ಐದ್ಲೆ 75. ಓಕೆ, 15 ಒಂದ್ಲಿ 15 15 ಆರ್ಲೆ 15 15 ಆರ್ಲೆ 90. 6 ಪಾಯಿಂಟ್ ಯಾವ ಆಪ್ಷನ್ ಐತಿ ನೋಡ್ರಿ? ಆಪ್ಷನ್ 3. ಇದು ಟಿಕ್ ಹಾಕ್ರಿ. ನೋಡ್ರಿ ಪೂರ್ತಿ ನಾವು ಇದನ್ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ನಮಗೆ ಎಲ್ಲಿ ಆಪ್ಷನ್ ಹಿಂಟ್ ಸಿಗ್ತದೋ ಅಲ್ಲೇ ನಾವೇನ್ ಮಾಡ್ಬೇಕು? ಸ್ಟಾಪ್ ಮಾಡಿ ಆಪ್ಷನ್ ಅನ್ನ ಹಾಕ್ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾವು ಪೂರ್ತಿ ಆನ್ಸರ್ ಮಾಡ್ಕೋತ ಕೂತೀವಿ ಅಂದ್ರೆ ನಮ್ ಟೈಮ್ ವೇಸ್ಟ್ ಆಗ್ತದ. ನಮಗೆ ಎಕ್ಸಾಮ್ ಒಳಗೆ ನೀ ಏನ್ ಲೆಕ್ಕ ಮಾಡಿ ಏನ್ ಆನ್ಸರ್ ಮಾಡಿ ಅದೆಲ್ಲ ಬೇಕಾಗಿರಲ್ಲ. ನಮಗೆ ಅಲ್ಲಿ ಅವಂಗ ಏನ್ ಬೇಕಾಗಿರ್ತದ? ಓನ್ಲಿ ಯಾವ ಆಪ್ಷನ್ ಕರೆಕ್ಟ್ ಟಿಕ್ ಹಾಕ್ಯಾನ ಅದು ಬೇಕಾಗಿರ್ತದ. ಅದಕ್ಕೋಸ್ಕರ ಏನ್ ಮಾಡ್ರಿ, ಎಲ್ಲಿ ಆಪ್ಷನ್ ಹಿಂಟ್ ಸಿಗ್ತದಲ್ಲ ಅಲ್ಲಿಗೆ ಈ ಪ್ರಶ್ನೆಯನ್ನ ಸ್ಟಾಪ್ ಮಾಡಿ ಮುಗಿಸಿ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ರಿ. ಓಕೆ, ಇದನ್ನ ನೀವು ಇಲ್ಲೇನೋ ಇನ್ನೊಂದು ರೀತಿ ಮಾಡ್ಕೋಬಹುದು. ಇಲ್ಲೇನು ಕೊಟ್ರಲ್ಲ, ಇಲ್ಲಿ ಕೊಟ್ಟದ್ದೆಷ್ಟು? ಒಂದು ಡಜನ್ಗೆ. ನಾವು ತಗೊಂಡದ್ದು 24 ಹಣ್ಣಿಗೆ 450 ರೂಪಾಯಿ. ನಾವು ಇದನ್ನ ಒಂದು ಡಜನ್ ಇದ್ದದನ್ನ 2 ಡಜನ್ಗೆ ಮಾಡ್ಕೋಬೋದ್ಲ. 24 ಹಣ್ಣಿಗೆ ಮಾಡ್ಕೋಬೋದ್ಲ. 24 ಹಣ್ಣಿಗೆ ಎಷ್ಟಾಕತಿ? 480 ರೂಪಾಯಿ ಆಕತಿ. ಹಂಗಾರೆ ಇಲ್ಲಿ ಎಷ್ಟು ಲಾಭ ಆಗೈತಿ? 30 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿ ಒಳಗೆ? 450 ರೂಪಾಯಿ ಒಳಗೆ ಶೇಕಡಾಕ್ ಬದಲು ಮಾಡ್ತೀರಿ ಅಂದ್ರೆ 100ರಿಂದ ಗುಣಿಸ್ತೀರಿ. ಹಿಂಗೆ ಮಾಡಿದ್ರು ಕೂಡ ಏನಾಗ್ತದೆ? ಇದೇ ಒಂದು ಪ್ರಶ್ನೆ ಉತ್ತರ ಬರ್ತದ. ಓಕೆ, 10ನೆಯ ಪ್ರಶ್ನೆ. 10ನೆಯ ಪ್ರಶ್ನೆ ಏನದ? 16%, 10%, 25% ನ 3 ಅನುಕ್ರಮ ರಿಯಾಯಿತಿಗಳಿಗೆ ಸರಿಸಮನಾದ ಒಂದೇ ರಿಯಾಯಿತಿಯನ್ನು ಯಾವುದೆಂದು ಹೇಳಲಾಗಿದೆ ಅಂತ ಕೇಳ. ಇದನ್ನ ನೀವು 2-3 ರೀತಿ ಮಾಡ್ಕೋಬಹುದು. ನಾವು ಒಂದು ಬೇಸಿಕ್ ಮೆಥಡ್ ಹೇಳ್ತೀನಿ ನೋಡ್ರಿ. 100 ರೂಪಾಯಿ ತನ್ಕೋರಿ, 16% ಡಿಸ್ಕೌಂಟ್ ಕೊಟ್ಟಾನ. 100 ರೂಪಾಯಿ ಒಳಗೆ 16% ಡಿಸ್ಕೌಂಟ್ ಅಂದ್ರೆ 84%. ಓಕೆ, 100 ರೂಪಾಯಿ ಒಳಗೆ 10% ಡಿಸ್ಕೌಂಟ್ ಅಂದ್ರೆ 90% ಆಯ್ತು. 100 ರೂಪಾಯಿ ಒಳಗೆ 25% ಡಿಸ್ಕೌಂಟ್ ಅಂದ್ರೆ 75% ಆಯ್ತು. ಓಕೆ, ಕಟ್ತಾ ಹೊಡ್ರಿ ಎಲ್ಲಿ ಹೋಗುತ್ತೆ? 100ರಿಂದ 100 ಹೋಯ್ತು.
ಒಂದು ಜೀರೋಯಿಂದ ಒಂದು ಜೀರೋ ಹೋಯಿತು. 25 ಮೂರಲೆ 25, 4ಲೆ 4 ಒಂದ್ಲೆ 4, 4 ಎರಡ್ಲೆ 8, 4 ಒಂದ್ಲೆ 4. ಓಕೆ, ಮತ್ತೆ ಎಲ್ಲಿ ಕಟ್ತದ, ಎಲ್ಲಿ ಹೋಗಂಗಿಲ್ಲ. 21 9ಲೆ 189, 189 ಇಂಟು 3 ಭಾಗಿಸು 10. 9 ಮೂರಲೆ 27, 8 ಮೂರಲೆ 24, 2 26, 3 ಒಂದ್ಲೆ 3, 4 5. ಓಕೆ, ಕೆಳಗೆ 10 ಐತಂದ್ರೆ ಒಂದು ಸ್ಥಾನ ಬಿಟ್ಟ ಪಾಯಿಂಟು. 100 ಇದ್ದದ್ದು 56.7 ಆಗೈತೆ ಅಂದ್ರೆ ಎಷ್ಟು ಡಿಸ್ಕೌಂಟ್ ಕೊಟ್ಟ ನಾವು 43.3 ಡಿಸ್ಕೌಂಟ್ ಕೊಟ್ಟಿದ್ದಾನೆ, ಮುಗಿದೋಯ್ತು. ಇಲ್ಲ ಇನ್ನೊಂದು ಮೆಥಡ್ ಅಂತಂದ್ರೆ ನೋಡ್ರಿ 16% ಅಂತಂದ್ರೆ ಎಷ್ಟು ಬರ್ತೈತಿ, 4/25. ಇದ್ರ ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿರ್ಬೇಕು ನಮ್ಗೆ. 10% ಅಂದ್ರೆ 1/10, 25% ಅಂದ್ರೆ 1/4. ಓಕೆ, ಈಗ ಏನು ಮಾಡ್ಬೇಕಪ್ಪ ನೀವು ಅಂತಂದ್ರೆ ಇವಷ್ಟು ರಿಯಾಯಿತಿ ಅಲ್ಲ, 25ರಾಗ 4 ಹೋದ್ರೆ ಎಷ್ಟು ಬಂತು, 21. 10ರೊಳಗೆ 1 ಹೋದ್ರೆ ಎಷ್ಟು ಬಂತು, 9. 4ರೊಳಗೆ 1 ಹೋದ್ರೆ ಎಷ್ಟು ಬಂತು, 3. ಓಕೆ, ಎಲ್ಲಿ ಕಟ್ತಾ ಹೋಗ್ತಾವ ಹೊಡ್ರಿ, ಎಲ್ಲಿ ಕಟ್ತಾ ಹೋಗ್ಲಿಲ್ಲ ಅಂತಂದ್ರೆ ಬಿಡ್ರಿ. ಓಕೆ, 25 4ಲೆ 100, 100 ಇಂಟು 10 ಅಂದ್ರೆ 1000 ಆಯ್ತು. ಓಕೆ, 21 9ಲೆ ಸೇಮ್ ಅತ್ಲ, 21 9ಲೆ 21 9ಲೆ 189, 189 ಮೂರಲೆ 567, 567. ನೋಡ್ರಿ, ಇಲ್ಲಿ ನಮಗೆ 100 ಬೇಕು, ಶೇಕಡಾಕ್ ಬೇಕಂದ್ರೆ ಇದನ್ನ ಏನ್ ಮಾಡೋಣ, 100ಕ್ಕೆ ಬದಲು ಮಾಡೋಣ. 1 ಜೀರೋ ಹಾರಿಸಿವಿ ಅಂತಂದ್ರೆ ಇಲ್ಲಿ ಏನ್ ಮಾಡೋದು, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡು. 100 ಇದ್ದಿದ್ದು 56.7 ಆಗೈತೆ ಅಂದ್ರೆ ಎಷ್ಟಾಯ್ತು, 43.3. ಇದು ಕೂಡ ಸೇಮ್ ಆನ್ಸರ್. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತಾ ಅದನ್ನ ಫಾಲೋ ಮಾಡ್ರಿ. 11ನೇ ಪ್ರಶ್ನೆ, ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳವರೆಗೆ ಸಿಗುವ ಸರಳ ಬಡ್ಡಿಯು 40% ಆಗಿದ್ದರೆ ಚಕ್ರ ಬಡ್ಡಿಯು 60% ಆಗಿದ್ದರೆ ಅಸಲು ಮೊತ್ತ ಎಷ್ಟು? ನೋಡ್ರಿ, ಈ ಪ್ರಶ್ನೆನ ನಾನು ಕೆಲವೊಂದು ಶಿಫ್ಟ್ ಒಳಗ ಬೇಸಿಕ್ ಮೆಥಡ್ ಇಂದ ಹೇಳಿನಿ, ಒಂದಿಷ್ಟು ಶಿಫ್ಟ್ ಒಳಗ ಡೈರೆಕ್ಟ್ ಮೆಥಡ್ ಇಂದ ಹೇಳಿದೀನಿ. ನೀವೇನ್ ಮಾಡ್ರಿ, ಎಕ್ಸಾಮ್ ಒಳಗ ಡೈರೆಕ್ಟ್ ಮೆಥಡ್ ಅನ್ನ ಫಾಲೋ ಮಾಡ್ರಿ. ಒಂದ್ ವೇಳೆ ನೀವು ಯಾರಾದ್ರೂ ಹಿಂದಿನ ವಿಡಿಯೋಗಳನ್ನ ರೆಫರ್ ಮಾಡಿದ್ರೆ ಅದ್ರೊಳಗೆ ಏನಾದ್ರು ನಾ ಲಾಂಗ್ ಮೆಥಡ್ ಅನ್ನ ಹೇಳಿದ್ರೆ ನೀವು ಅದನ್ನ ಬಿಡ್ರಿ. ಬಿಟ್ ಕೇಸ್ ಏನ್ ಮಾಡ್ರಿ, ಮೊದ್ಲಿಗೆ ಹೇಳಿದಿನಲ್ಲ ಶಾರ್ಟ್ ಮೆಥಡ್ಗೂ ಆ ಮೆಥಡ್ ಅನ್ನ ಫಾಲೋ ಮಾಡ್ರಿ. ಒಂದ್ ವೇಳೆ ನಾನು ಏನಾದ್ರು ಯಾವ ಪ್ರಶ್ನೆ ಒಳಗ ಲಾಂಗ್ ಮೆಥಡ್ ಹೇಳೋದ್ ಬಿಟ್ಟು ಶಾರ್ಟ್ ಮೆಥಡ್ ಹೇಳಿದಿನಿಲ್ಲ, ಅದನ್ನ ಸ್ವಲ್ಪ ನೋಡ್ಕೋರಿ. ನೋಡ್ಕೊಂಡು ಕೇಸ್ ಇಲ್ಲ ಅಂದ್ರೆ ಈ ವಿಡಿಯೋ ಒಳಗ ನಾನು ನಿಮ್ಗೆ ಹೇಳ್ತೀನಿ, ನೀವು ಅದನ್ನ ಫಾಲೋ ಮಾಡ್ರಿ. ಓಕೆ, ಲಾಂಗ್ ಮೆಥಡ್ ಅನ್ನ ಅವಾಯ್ಡ್ ಮಾಡ್ರಿ. ಓಕೆ, ಸರಳ ಬಡ್ಡಿ 40%, 40 ರೂಪಾಯಿ ಸಿಕ್ಕೈತಿ. ಹಂಗಾರ ಒಂದ್ ವರ್ಷಕ್ಕೆ ಎಷ್ಟೆಷ್ಟು ಸಿಕ್ಕಂಗಾತು, 2 ವರ್ಷಕ್ಕೆ ಅಂತಂದ್ರೆ 1 ವರ್ಷಕ್ಕೆ 20, 1 ವರ್ಷಕ್ಕೆ 20. ಓಕೆ, ಈ ಚಕ್ರ ಬಡ್ಡಿಗೆ ಏನಾಗೈತಿ 60 ರೂಪಾಯಿ ಬಂದೈತಿ. ಹಂಗಾರ ಈ 20 ರೂಪಾಯಿ ಎಕ್ಸ್ಟ್ರಾ ಎಲ್ಲಿಂದ ಬಂತ, ಈ ಬಡ್ಡಿಗೆ ಬಂದಂತಹದ್ದು ಏನಾಯ್ತು, ಎಕ್ಸ್ಟ್ರಾ ಬಡ್ಡಿ ಬಂತು. ಈ ಬಡ್ಡಿ ಮ್ಯಾಗ ಬಡ್ಡಿ ಬರ್ತೈತ್ಲ, ಅದಕ್ಕೆ ಏನಂತೀವಿ ನಾವು, ಚಕ್ರ ಬಡ್ಡಿ ಅಂತೀವಿ. ಈ ಬಡ್ಡಿ ಮ್ಯಾಗ ಎಕ್ಸ್ಟ್ರಾ ಬಡ್ಡಿ ಬಂದಿದ್ದು ಚಕ್ರ ಬಡ್ಡಿ. ಓಕೆ, ಹಂಗಾರೆ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಅಸಲು ಕಂಡುಹಿಡಿಬೇಕಂದ್ರ ಮೊದಲೇಕ ಅಸಲು ಎಷ್ಟೈತಿ ನಮಗ್ ಗೊತ್ತಿಲ್ಲ. ಈ ಅಸಲಿಗೆ 20 ರೂಪಾಯಿ ಬಡ್ಡಿ ಬಂದೈತಿ, ಈ ಬಡ್ಡಿಗೆ ಮತ್ತೆ 20 ರೂಪಾಯಿ ಬಡ್ಡಿ ಬಂದೈತಿ. ಹಂಗಾರೆ ಇದನ್ನ ಯಾವ ರೀತಿ ಮಾಡ್ಬೇಕು ಅಂತನ, ಈ ಅಸಲು ಭಾಗಿಸು ಬಡ್ಡಿ, ಅಸಲು ಭಾಗಿಸು ಬಡ್ಡಿ ಈಸ್ ಈಕ್ವಲ್ ಟು ಈ ಬಡ್ಡಿ ಮ್ಯಾಗ ಬಂದಂತಹ ಬಡ್ಡಿ 20 ಭಾಗಿ ಈ ಬಡ್ಡಿ ಇರ್ತದಲ್ಲ ಇದನ್ನ ಈ ಬಡ್ಡಿಲಿ ಭಾಗಿಸು. ಮುಗಿತಾ ಪ್ರಶ್ನೆ. 20ರಿಂದ 20 ಹೋಯ್ತು. ಹಂಗಾರೆ ಏನ್ ಉಳಿತ, 20 ಉಳಿತು. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೀವು ಇಲ್ಲಿ ಕಟ್ತಾ ಹೋಗ್ಲಿ ಅಂದ್ರೆ 20ರಿಂದ 20 ಹೋಯ್ತು, ಇಲ್ಲಿ ಭಾಗಾಕಾರದಾಗಿದ್ದು ಇಲ್ಲಿ ಹೋದ್ರೆ ಏನಾಗ್ತದೆ, ಗುಣಾಕಾರ ಆಗ್ತೈತಿ. ಇದೇ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ಡೈರೆಕ್ಟ್ ಆಗಿ ಮಾಡುವಂತ ಪ್ರಶ್ನೆ. ನೀವು ಎಕ್ಸಾಮ್ ಒಳಗೆ ಇದನ್ನು ಮಾಡ್ಬೇಡ್ರಿ, ಏನ್ ಮಾಡ್ರಿ ಹೇಳ್ರಿ, ಡೈರೆಕ್ಟ್ ಪಿ ಅಂತ ಬರ್ಕೋರಿ. ಇದು ಅರ್ಧ ಆಗಿತ್ತಲ್ಲೋ, ಅರ್ಧ ಅಂದ್ರೆ ಎಷ್ಟು, 20. ಇದನ್ನ ಬರ್ಕೋರಿ. ಆಮೇಲೆ ಎಷ್ಟು ಇದನ್ನ ಇಲ್ಲಿ ಬರ್ಕೊಂಡದನ್ನ ಏನ್ ಮಾಡ್ರಿ, ಹೊಳ್ಳಿ ಇಲ್ಲಿ ಬರ್ಕೋರಿ. ಆಮೇಲೆ ಎಷ್ಟು ಎಕ್ಸ್ಟ್ರಾ ಇದಕ್ಕಿತ್ರ ಇದು ಎಷ್ಟು ಎಕ್ಸ್ಟ್ರಾ ಇರ್ತದಲ್ಲ ಅದನ್ನ ಇಲ್ಲಿ ಬರ್ಕೋರಿ. ಸಾಲ್ವ್ ಮಾಡ್ರ ಮುಗಿದು ಹೋಗುತ್ತಾ ಪ್ರಶ್ನೆ. ಓಕೆ, 19ನೇ ಪ್ರಶ್ನೆ. ರಘು ಅವರು ಯಾವುದೋ ಮೊತ್ತವನ್ನು HDFC ಬ್ಯಾಂಕ್ನಲ್ಲಿ 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕ ಹಾಕುವ ವಿಧಾನದಲ್ಲಿ 102 ರೂಪಾಯಿ ಚಕ್ರ ಬಡ್ಡಿ ಪಡೆದರೆ ಇದಕ್ಕೆ ಅನುರೂಪವಾದ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದರೆ. ನೋಡ್ರಿ, ಚಕ್ರ ಬಡ್ಡಿ ಅಂದ ತಕ್ಷಣ 4% ಅಂತಂದ್ರೆ ಏನಂತ ಬರ್ಬೇಕು ಮೈಂಡ್ ಒಳಗ, 8.16 ಅಂತ ಬರ್ಬೇಕು. ಯಾವ ರೀತಿ ನೋಡ್ರಿ, ಸಕ್ಸೆಸಿವ್ ಸೂತ್ರ ಆದ ಚಕ್ರ ಬಡ್ಡಿಗೆ A + B + AB 4 4ಲೆ 16 ಭಾಗಿಸು 100. 2 ಸ್ಥಾನ ಬಿಟ್ಟು ಜೀರೋ, ಕೆಳಗೆ 2 ಜೀರೋ ಅದಾವಂದ್ರೆ ಇಲ್ಲಿ ಏನ್ ಮಾಡ್ಬೇಕು, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ. 4 4 8 + 1.6 ಅಂದ್ರೆ 8.16. ನೀವು ಇದನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂತಂದ್ರ ಇದನ್ನ ಡಬಲ್ ಮಾಡ್ಬೇಕು. 4 2ಲೆ 8 ಪಾಯಿಂಟ್ ಕೊಡ್ಬೇಕು. ಇದನ್ನ ಸ್ಕ್ವೇರ್ ಮಾಡ್ಬೇಕು. ಸ್ಕ್ವೇರ್ ಅಂತಂದ್ರ 4 4ಲೆ 16 ಮುಗಿದೋತ್. ಇದೇನೋ ಚಕ್ರ ಬಡ್ಡಿ ಪರ್ಸೆಂಟೇಜ್ ಮುಗೀತು. ಓಕೆ, ಚಕ್ರ ಬಡ್ಡಿ ಎಷ್ಟು ಕೊಟ್ರಲ್ಲಿ, 102 ಕೊಟ್ಟಿದ್ದಾರೆ. ಎಷ್ಟು ಕೊಟ್ರ, 102. ಹಂಗಾರ ಸರಳ ಬಡ್ಡಿ ಎಷ್ಟು, 1 ವರ್ಷಕ್ಕೆ 4% ಅಂದ್ರ ಸರಳ ಬಡ್ಡಿ 2 ವರ್ಷಕ್ಕೆ ಎಷ್ಟು ಬರ್ತೈತಿ, 8% ಬರ್ತೈತಿ.
8% ಅಂದ್ರೆ ಎಷ್ಟು? ಚಕ್ರ ಬಡ್ಡಿ ಕೊಟ್ರ ಸರಳ ಬಡ್ಡಿ ಕನಿಡಿ ಅಂದ್ರೆ ಚಕ್ರ ಬಡ್ಡಿ 8.6% ಬರ್ತೈತಿ, ಸರಳ ಬಡ್ಡಿ 8% ಬರ್ತೈತಿ. ಹೌದಾ? ಕಟ್ತಾ ಹೊಡೀನಿ. 8 ಒಂದ್ಲೆ 8, 0 8 2 16. ಈ ಪಾಯಿಂಟ್ ತೆಗಿಬೇಕಂದ್ರೆ ಇಲ್ಲಿ ಏನ್ ಮಾಡೋಣ? 2 0 ಕೊಟ್ಬಿಡೋಣ. 102 ಒಂದ್ಲೆ 102 ಒಂದ್ಲೆ ಮುಂದೆರಡು 0 ಅಂತಂದ್ರೆ ಎಷ್ಟಾಯ್ತು? 100 ಆತು. ಆಪ್ಷನ್ 3 ಸರಿಯಾದ ಉತ್ತರ. ಈಸಿ ಪ್ರಶ್ನೆ ಆಗಿತ್ತು. 13ನೆಯ ಪ್ರಶ್ನೆ. 250 ಮೀಟರ್ 350 ಮೀಟರ್ ಉದ್ದದ ರೈಲುಗಳು ಕ್ರಮವಾಗಿ 35 ಕಿಲೋಮೀಟರ್ ಪ್ರತಿ ಗಂಟೆಗೆ 25 ಕಿಲೋಮೀಟರ್ ವೇಗದಲ್ಲಿ ಏನಾಗ್ತದೆ? ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸತ್ವ. ಹಾಗಾದ್ರೆ ಸಮಯ ಕಂಡುಹಿಡಿಯಿರಿ. ಟೈಮ್ ಕಂಡುಹಿಡಿಬೇಕು. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಯಾವಾಗಲೂ ಎರಡೂ ರೈಲಿಂದ ಏನ್ ಮಾಡ್ತೀವಿ ನಾವು? ಕೂಡಿನೇ ಬರ್ಕೋತೀವಿ. 250 ಪ್ಲಸ್ 350 ಅಂತಂದ್ರೆ ಎಷ್ಟಾಯ್ತು? 600 ಆಯ್ತು. ಎಷ್ಟಾಯ್ತು? 600 ಮೀಟರ್ ಡಿವೈಡೆಡ್ ಬೈ ಎರಡೂ ವಿರುದ್ಧ ದಿಕ್ಕೊಳಗೆ ಹೊಂಟಾವ ಅಂತಂದ್ರೆ ಏನ್ ಮಾಡ್ಬೇಕು? ಇವನ್ನ ಪ್ಲಸ್ ಮಾಡ್ಬೇಕು. 25 ಪ್ಲಸ್ 35 ಅಂತಂದ್ರೆ ಎಷ್ಟಾಯ್ತು? 60. ಇದು ಕಿಲೋಮೀಟರ್ ಪ್ರತಿ ಗಂಟೆಗೆ ಐತಿ. ನಮ್ಗೆ ಎದಕ್ ಬೇಕು? ಮೀಟರ್ ಪರ್ ಸೆಕೆಂಡ್ ಬೇಕು. ಹಂಗಾರೆ 60 ಕಿಲೋಮೀಟರ್ ಪ್ರತಿ ಗಂಟೆನ ನಿಮಿಷಕ್ಕೆ ಮೀಟರ್ ಪರ್ ಸೆಕೆಂಡ್ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? 5/18 ಗುಣಿಸ್ತೀವಿ. ಈ ಕೆಳಗೆ ಭಾಗಿಸು ಬ್ಯಾಡ್ ಅಂತಂದ್ರೆ ಮ್ಯಾಲ ಹೋದ್ರೆ ಏನಾಕತ್ತದು? ಗುಣಾಕಾರ ಆಗ್ತದ. ಹೌದಾ? ಓಕೆ. 60ರಿಂದ 60 ಹೋಯ್ತು. ಹಂಗಾರೆ ಎಷ್ಟು ಉಳಿತಿಲ್ಲ? 10 ಉಳಿತು. ಓಕೆ. 5 ಒಂದ್ಲೆ 5 ಎರಡ್ಲೆ 18 ಎರಡ್ಲೆ 36. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಓಕೆ. 14ನೆಯ ಪ್ರಶ್ನೆ. 175 135 ಭಾಗಿಸಿದಾಗ ಕ್ರಮವಾಗಿ 4 ಮತ್ತು 5 ಶೇಷವಾಗಿ ಉಳಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ನೋಡ್ರಿ, ಶೇಷ ಎಷ್ಟು ಉಳಿಸತ್ಲ ಅವ್ನ ಏನ್ ಮಾಡ್ಬಿಡುದು? ಮೈನಸ್ ಮಾಡ್ಬೇಕು. 175ರೊಳಗ 4 ಹೋದ್ರೆ ಎಷ್ಟು ಹೋಯ್ತು? 171. 135ರೊಳಗ 5 ಹೋದ್ರೆ 185ರೊಳಗ 5 ಹೋದ್ರೆ ಎಷ್ಟಾಯ್ತು? 380. 385ರೊಳಗ 5 ಹೋದ್ರ 380. ಓಕೆ, ಮುಗೀತಿ ಇಷ್ಟು. ಈಗ ಏನ್ ಮಾಡ್ಬೇಕು? ಚೆಕ್ ಮಾಡೋಣ ಯಾವುದು ದೊಡ್ಡ ಸಂಖ್ಯೆ ಅಂತ ಹೇಗೆ. ಓಕೆ, ಯಾವ್ದು ದೊಡ್ಡ ಸಂಖ್ಯೆಪ್ಪ? 22ರಿಂದ ಅಂತೂ ಆಗಂಗಿಲ್ಲ. ಯಾಕ? ಇದು ಸಮಸಂಖ್ಯೆ ಐತಿ, ಇದು ಬೆಸ್ ಸಂಖ್ಯೆ ಐತಿ, ಇದು ಕಡ್ತಾ ಹೊಡೆಯಂಗಿಲ್ಲ. ಇದು ಸಮಸಂಖ್ಯೆ ಐತಿ, ಇದು ಬೆಸ್ ಸಂಖ್ಯೆ ಐತಿ, ಇದು ಕಡ್ತಾ ಹೊಡ್ಯಕ್ ಸಾಧ್ಯ ಇಲ್ಲ. ಉಳಿದದ್ದು 2 ಆಪ್ಷನ್. ಈಗ 21 ಮತ್ತು 19. ಓಕೆ, ನೋಡ್ರಿ, ಈಗ ಇದನ್ನ 21ರಿಂದ ಕಡ್ತಾ ಹೊಡಿ ಚೆಕ್ ಮಾಡಿ. 21 ಮಗ್ಯಾಗ 171 ಅಂತೂ ಬರಂಗಿಲ್ಲ, ಇದು ಕ್ಯಾನ್ಸಲ್ ಆದ. ಉಳಿದದ್ದು ಒಂದು ಆಪ್ಷನ್ 19. 19 9 171, 19 2 38. ಈ ಸಂಖ್ಯೆ 2 ಸಂಖ್ಯೆನ ಭಾಗ ಹೊಡಿತದ. ಮುಗಿದೋಯ್ತು ಪ್ರಶ್ನೆ. ಇಲ್ಲಾಂದ್ರೆ ನೀವು HCF ತಗೋಬಹುದು. ಯಾವ ರೀತಿ ಅದೇನಕ್ಕೆ ಯೂಸ್ ಇಲ್ಲ ಬಿಡ್ರಿ. HCF ತೆಗಿಯೋದು ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. 15ನೆಯ ಪ್ರಶ್ನೆ. 400 ಸೀಬೆ ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳಿಗೆ 1230ರಂತೆ ಖರೀದಿಸಲಾಯಿತು. 880ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಪ್ರತಿ ಡಜನ್ ಸೀಬೆ ಹಣ್ಣುಗಳನ್ನು ಮಾರಾಟ ಬೆಲೆಯಲ್ಲಿ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಪ್ರತಿ ಶಿಫ್ಟ್ ಒಳಗೆ ಬಂದಿರುವಂತಹ ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂತಂದ್ರೆ ಎಲ್ಲಾ ಶಿಫ್ಟ್ ಒಳಗೆ ಕೇಳಿದಾರೆ ಅಂತಂದ್ರೆ ನೆಕ್ಸ್ಟ್ ಕೇಳಬಹುದು. ಓಕೆ, ಏನ್ ಮಾಡಿದ್ರು? 100 ಹಣ್ಣಿಗೆ ಇಲ್ಲಿ ಕೊಟ್ಟದ್ದೇನು? 100 ಹಣ್ಣಿಗೆ 1230 ರೂಪಾಯಿ. ನಮಗ್ ಬೇಕಾಗಿದ್ದು ಎಷ್ಟು ಹಣ್ಣಿಗೆ? 400 ಹಣ್ಣಿಗೆ. 400 ಅಂದ್ರೆ ಇದಕ್ಕೆ 400 ಆತು, ಇದಕ್ಕೂ 4ರಲ್ಲಿ ಗುಣಿಸ್ಬೇಕು. ಹಂಗಾರೆ ಎಷ್ಟಾಯ್ತು? 3 4 12 8 1 9 4 4920 ರೂಪಾಯಿ. ಇದೇನಾಯ್ತು? 400 ಹಣ್ಣುಗಳ ಖರೀದಿಸಿದ ಬೆಲೆ ಆಯ್ತು. ಖರೀದಿಸಿದ ಬೆಲೆ. ಈಗ ಲಾಭ ಇಟ್ಕೊಂಡು ಮಾರಾತಾರ. ಇಲ್ಲಿ ನಮ್ಗೆ ಕಂಡು ಹಿಡಿಬೇಕು, ಇದು ಮಾರಾಟ ಬೆಲೆ. ಲಾಭ 880 ರೂಪಾಯಿ ಲಾಭ ತಗೊಳತಾರಂತಂದ್ರ ಎಷ್ಟಕ್ ಮಾರಿರ್ತಾನವ? ನೋಡ್ರಿ, 0 0 10 18 5800 ರೂಪಾಯಿಗೆ ಮಾರಿರ್ತಾನ. ಹಂಗಾರೆ 400 ಹಣ್ಣುಗಳನ್ನ ಎಷ್ಟು ರೂಪಾಯಿಗೆ ಮಾರ್ಯಾರ ಅವರು? 5800 ರೂಪಾಯಿಗೆ ಮಾರಿದ್ದಾರೆ. ನಾವ್ ಎಷ್ಟು ಹಣ್ಣಿಂದ ಕಂಡು ಹಿಡಿಬೇಕು? ಪ್ರತಿ ಡಜನ್ ಅಂದ್ರೆ 12 ಹಣ್ಣಿಗೆ ಎಷ್ಟು? 2 0 2 0 ಹೋಯ್ತು. 4 1 4 4 3 12 58 3 174 ಸರಿಯಾದ ಉತ್ತರ ಆಗಿತ್ತು. ನಾ ಇದೆಲ್ಲ ನಿಮಗೆ ಡೀಟೇಲ್ ಆಗಿ ತಿಳಿಲಿ ಅಂತ ಮಾಡಿ ತೋರಿಸಿದ್ದೀನಿ. ಬಟ್ ನೀವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ, ಮೈಂಡ್ ಒಳಗ ಮಾಡಬೇಕು. ಹೆಂಗ ನೋಡ್ರಿ, 100 ಹಣ್ಣಿಗೆ ಇಷ್ಟ ಅಂತದ. 400 ಹಣ್ಣಿಗೆ ಎಷ್ಟಾಯ್ತು? 3 4 12 ಒಂದ್ ಕೈಲ 12 4 48 ಅಂದ್ರ 49 4920. 880 ರೂಪಾಯಿ ಲಾಭ. ಮೈಂಡ್ ಒಳಗ ಮಾಡ್ಬೇಕು. ಇದಕ್ಕೆ 80 ರೂಪಾಯಿ ಕೂಡಿಸಿರ 5000 ಆಯ್ತು, ಮ್ಯಾಗ 800. ಹಂಗಾರೆ 400 ಹಣ್ಣಿಗೆ ಎಷ್ಟಾಯ್ತಪ್ಪ? 400 ಹಣ್ಣಿಗೆ ಎಷ್ಟಾಯ್ತು? 5800 ರೂಪಾಯಿ ಆಯ್ತು. 12 ಹಣ್ಣಿಗೆ ಎಷ್ಟು? ಇಷ್ಟ ಬರೆದ್ರ ಮ್ಯಾಕ್ಸಿಮಮ್ ನೀವು. ಓಕೆ, ನೆಕ್ಸ್ಟ್ 16ನೆಯ ಪ್ರಶ್ನೆ. ಇಂಧನ ಬೆಲೆಯು ಸತತವಾಗಿ 3 ತಿಂಗಳಲ್ಲಿ 25%, 15%, 45%ದಷ್ಟು ಇಳಿಕೆಯಾಗುತ್ತದೆ. ಆದರೆ 4ನೇ ತಿಂಗಳಿನಲ್ಲಿ 65%ದಷ್ಟು ಏರಿಕೆಯಾಗುತ್ತದೆ. ಇಂಧನದ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಿನಲ್ಲಿ ಆದ ಶೇಕಡಾವಾರು ಏರಿಕೆ ಅಥವಾ
ಇಳಿಕೆ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, ಈ ಫ್ರಾಕ್ಷನ್ ಬೆಲೆ ನಿಮ್ಗೆ ಗೊತ್ತಿದ್ದು ಅಂತಂದ್ರೆ ಡೈರೆಕ್ಟ್ ಆಗಿನ ಮಾಡ್ಕೋಬಹುದು. 25% ಅಂತಂದ್ರ 1/4, 15% ಅಂದ್ರ 3/20, 45% ಅಂತಂದ್ರ 9/20, 65% ಅಂತಂದ್ರ 13/20. ಇದ್ರ ಬೆಲೆಗಳು ನಿಮ್ಗೆ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಇಲ್ಲಾಂದ್ರೆ ನೀವ್ ಏನ್ ಮಾಡ್ಬೇಕಾಗತಿ, 25% ಅಂದ್ರೆ 25/100, 25 ಒಂದ್ಲೆ 25 ನಾಲ್ಕಲೆ, 15% ಅಂದ್ರೆ 15/100, 5 ಮೂರ್ಲೆ 5/20. ಈ ರೀತಿ ನೀವ್ ಏನ್ ಮಾಡ್ಕೋಬೇಕಾಕತಿ, ತಕ್ಕೊಂಡಿರ್ಬೇಕಾಕತಿ. ಅದಕ್ಕೆ ಫ್ರಾಕ್ಷನ್ ವ್ಯಾಲ್ಯೂ ನಿಮ್ಗೆ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತೀವಿ. ಇವು ಆಗಿದ್ದು ಇಳಿಕೆ, ಇವು ಆಗಿದ್ದು ಏರಿಕೆ. ಓಕೆ, ಚೆಕ್ ಮಾಡೋಣ. 4ರಾಗ 1 ಇಳಿಕೆ ಆಗಿತ್ತಂದ್ರೆ ಎಷ್ಟಾಯ್ತಪ್ಪ? 3. 20ರಾಗ 3 ಇಳಿಕೆ ಆಗಿತ್ತಂದ್ರೆ ಎಷ್ಟಾಯ್ತಪ್ಪ? 17. 20ರಾಗ 9 ಇಳಿಕೆ ಆಗಿತ್ತಂದ್ರೆ ಎಷ್ಟಾಯ್ತಪ್ಪ? 11. ಓಕೆ, 20ರಾಗ 13 ಏರಿಕೆ ಆಗಿತ್ತು ಅಂದ್ರೆ ಎಷ್ಟಾಯ್ತು? 20 ಇದ್ದದ್ದು 33 ಆಯ್ತು. ಇಳಿಕೆ ಆಗಿದ್ದನ್ನ ಕಳಿತೀವಿ, ಏರಿಕೆ ಆಗಿದ್ದನ್ನ ಕೂಡಿಸ್ತೀವಿ. ಓಕೆ, ಈ ಕಡೆಯಿಂದ ಈ ಕಡೆ ಯಾವ್ದಾರೆ ಕಡ್ತ ಹೋಗ್ತೈತೆ ನೋಡ್ರಿ, ಯಾವ ಹೊಂಟಿಲ್ಲ. ಅದಕ್ಕೆ ಏನ್ ಮಾಡೋಣ, ಗುಣಾಕಾರ ಮಾಡೋಣ. 2 4, 4 8, 8 4 32, ಮುಂದೆ 3 0. ಓಕೆ, ನೆಕ್ಸ್ಟ್ ಇದನ್ನ ಗುಣಾಕಾರ ಮಾಡೋಣ. 17 3 51. ಇದ್ರೊಳಗಿಂದ 3 ತಕೊಂಡು 17 3 51, 51 3 100, 51 3 ನೆಕ್ಸ್ಟ್ 153, 51 3 153. ಓಕೆ, ಹಂಗಾರೆ ಈಗ 11ರಿಂದ ಈ 11ರಲ್ಲೇ ಈ 11ರಲ್ಲೇ ಗುಣಿಸೋಣ. ಒಂದ್ಸಲ 11ರಲ್ಲೇ, ಇನ್ನೊಂದ್ಸಲ 11ರಲ್ಲೇ. ಕ್ಯಾಲ್ಕುಲೇಷನ್ ನಾವು ಎಷ್ಟು ಫಾಸ್ಟ್ ಮಾಡ್ತೀವಿ ಅಷ್ಟು ಬೇಗ ಆಗ್ತದೆ. 3 8 6 1, 11ರಿಂದ ಗುಣಿಸಿದ್ವಿ. ಈಗ 11ರಲ್ಲೇ ಗುಣಿಸೋಣ. 3 8 3 11, 8 6 14, 1 15, 6 1 7 8, 1ಕ್ಕೆ 1. ಓಕೆ, ಯಾವ ರೀತಿ ಗುಣಿಸ್ಬೇಕು ನಿಮ್ಗೆ ಗೊತ್ತಿಲ್ಲ. 11ರಿಂದ ಗುಣಿಸ್ಬೇಕಂದ್ರೆ ಕೊನೆಯ ಸಂಖ್ಯೆ 153 ಇಂಟು 11 ಹೆಂಗ್ ಮಾಡ್ತೀವಿ ಅಂದ್ರೆ ಕೊನೆಯ ಸಂಖ್ಯೆ ಆಸ್ ಇಟ್ ಈಸ್ ಬರಿತೀವಿ. 5 3 8, 5 5 1 6, ಲಾಸ್ಟ್ ಒಂದೈತಿ 1ಕ್ಕೆ 1. ಈ ರೀತಿ ಗುಣಿಸ್ತೀವಿ. ಇದನ್ನ ಯಾವ ರೀತಿ ಗುಣಿಸಿದ್ವಿ? 1 6 8 3 ಇಂಟು 11 ಅಂದ್ರೆ ಕೊನೆಯ ಸಂಖ್ಯೆ ಆಸ್ ಇಟ್ ಈಸ್ ಬರ್ತೀವಿ. 8 3 11, 8 6 14 1 15, 6 1 7 7 1 8, ಲಾಸ್ಟ್ ಒಂದೈತಿ 1ಕ್ಕೆ 1. ಕೊನೆಯ ಸಂಖ್ಯೆ ಲಾಸ್ಟ್ನೇ ಸಂಖ್ಯೆ ಆಸ್ ಇಟ್ ಈಸ್ ಬರಿತೀವಿ. ನಡಕಿದ್ದನ್ನು ಏನ್ ಮಾಡ್ಕೋತ ಹೋಗ್ತೀವಿ? ಕೂಡಿಸ್ಕೋತ ಹೋಗ್ತೀವಿ. ಓಕೆ, ಇದರಿಂದ ನಮ್ ಕ್ಯಾಲ್ಕುಲೇಷನ್ ಏನಾಗ್ತದ? ಬೇಗ ಆಗ್ತದೆ. ಹಂಗಾರ ನೋಡ್ರಿ, ಈಗ ಎಷ್ಟಾಯ್ತು? 18,513 ಆಯ್ತು. ಮೊದಲೇಕ್ 32,000 ಇತ್ತು, ಈಗ 18,531 ಆಗೈತಿ, 513 ಆಗೈತಿ. ಹಂಗಾರೆ ಏರಿಕೆ ಆಗಿದ್ದು ಅಂತೂ ಎಲ್ಲ ಕ್ಯಾನ್ಸಲ್ ಆದವು. ಉಳಿದದ್ದು 2 ಆಪ್ಷನ್. ಈಗ ಎಷ್ಟು ಕಡಿಮೆ ಆಗಿತ್ತು ನೋಡ್ರಿ. 10ರಾಗ 3 ಹೋದ್ರ 7, 10ರಾಗ 2 ಹೋದ್ರ 8, 10ರಾಗ 6 ಹೋದ್ರ 4, 32ರಾಗ 19 ಹೋದ್ರ ಎಷ್ಟು ಬಂತಪ್ಪ? 14. ಎಷ್ಟು ಇಳಿಕೆ ಆಗೈತಿ? 16,487 ಇಳಿಕೆ ಆಗೈತಿ. ಎಷ್ಟೊಳಗ? 32,000ದೊಳಗ ಶೇಕಡಾಕ್ ಬದಲು ಮಾಡ್ಬೇಕಂದ್ರ 100ಲೇ ಗುಣಿಸ್ತೀವಿ. ನೋಡ್ರಿ, ಈಗ ನಾವ್ ಇದನ್ನ ಪೂರ್ತಿ ಸಾಲ್ವ್ ಮಾಡೋದು ಬೇಡ. ಈಗ ನಮ್ಗ ಈ 3 ಚೆಕ್ ಮಾಡೋದು ಮೊದ್ಲೇದ್ದ, ಈ 14 ಚೆಕ್ ಮಾಡೋದು. ಎಷ್ಟು ಪಟ್ ಆಗತ್ತೈತಿ? 3 4 ಇದನ್ನಷ್ಟೇ ಡಿವೈಡ್ ಮಾಡೋದು. 3 4 12, 3 5 15 ಅಂತೂ ಆಗಕ್ ಸಾಧ್ಯ. ಹಂಗಾರ 3 ಎಷ್ಟು ಪಟ್ ಆಗತ್ತಿದು? 3 4. ಹಂಗಾರ 4ರಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗತೈತಿ ನೋಡ್ರಿ, ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ರಿ. ಯಾಕಂದ್ರೆ ನಾವು ಇಲ್ಲಿ ಆಲ್ರೆಡಿ ಭಾಳ ಕ್ಯಾಲ್ಕುಲೇಷನ್ ಮಾಡೀವಿ. ಕ್ಯಾಲ್ಕುಲೇಷನ್ ಮಾಡಿ ಮತ್ತೆ ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಕೋತ ಕೂತೀವಿ ಅಂದ್ರೆ ನಮ್ಮ ಟೈಮ್ ಏನಾಗ್ತದೆ? ಇದ್ರೊಳಗೆ ಹೋಗಿಬಿಡ್ತದೆ. ಈ ಪ್ರಶ್ನೆಗೆ ಬೇರೆ ಅಲ್ಟರ್ನೇಟ್ ಆಪ್ಷನ್ ಇಲ್ಲ. ನಾವೇನ್ ಮಾಡ್ಬೇಕು? ಇಲ್ಲಿ ಗುಣಾಕಾರ ಮಾಡ್ಲೇಬೇಕು, ಇದ್ರೊಳಗೆ ವ್ಯತ್ಯಾಸ ಕಳಿಲೇಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರ ನಾವು ಇಲ್ಲಿ ಮೊದಲೇ ಸಂಖ್ಯೆ ಅಷ್ಟ ಚೆಕ್ ಮಾಡೋಣ. ಈ 14 3 ಐತಿ. 3 ಎಷ್ಟಲೇ 14 ಏರೋಕತಿ? 3 4 12. ಹಂಗಾರ 4ರಿಂದ ಯಾವ ಆಪ್ಷನ್ ಸ್ಟಾರ್ಟ್ ಆಗತೈತಿ ನೋಡ್ರಿ, ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ರಿ. ಈ ಏರಿಕೆಯೊಳಗೆ 4 ಐತಿ, ಇದು ನಮ್ಗೆ ಸಂಬಂಧ ಇಲ್ಲ. ಯಾಕಂದ್ರೆ ಮೊದ್ಲೇ ಚೆಕ್ ಮಾಡಿಬಿಟ್ಟಿವಿ ನಾವು. ಏನಾಗೈತಿ? ಇದು ಇಳಿಕೆ ಆಗೈತಿ. ಇಳಿಕೆ ಆಗೈತಿ ಅಂತಂದ್ರೆ ಏರಿಕೆ ಆಗಿದ್ದು ಎರಡೂನು ತೆಗೆದು ಹಾಕ್ಬಿಟ್ಟಿವಿ. ಓಕೆ, ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ. 12 ಸಂಖ್ಯೆಗಳ ಸರಾಸರಿ 49.5 ಆಗಿದೆ. ಮೊದಲ 5 ಸಂಖ್ಯೆಗಳ ಸರಾಸರಿ 45 ಆಗಿದೆ. ನಂತರದ 4 ಸಂಖ್ಯೆಗಳ ಸರಾಸರಿ 53.25 ಆಗಿದೆ. ಹಾಗಾದ್ರೆ ಉಳಿದ 3 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ, 12 ಸಂಖ್ಯೆದು ಎಷ್ಟಾಗೈತಿ? 49.5. ಮೊದಲ 5 ಸಂಖ್ಯೆದು ಎಷ್ಟೈತಿ? 45. ನಂತರದ 4 ಸಂಖ್ಯೆ ಎಷ್ಟು? 53.25. ನೋಡ್ರಿ, ಈಗ ಇಲ್ಲಿಂದ ಇವ್ರು ಎಷ್ಟು ಕಡಿಮೆ ತಗೊಂಬಂದಾರ? ಎಷ್ಟು ಕಡಿಮೆ ತಂದಾರ ನೋಡ್ರಿ? 4.5 ಕಡಿಮೆ ತಂದಾರ. ಕಡಿಮೆ ತಂದದ್ದು ಮೈನಸ್. ಎಷ್ಟು ಜನ? ಒಬ್ಬೊಬ್ರು 4.5 ಅಂದ್ರೆ 5 ಮಂದಿ. 5 ಮಂದಿ ಎಷ್ಟಾಗಿರ್ತದಪ್ಪ? 22.5 ಆಗಿರ್ತದೆ. ಹೌದಾ? 5 ಇಂಟು 4.5 ಅಂದ್ರೆ 22.5 ಕಡಿಮೆ ತಂದ. ಹಂಗಾರೆ ಈ ಕಡಿಮೆ ತಂದದ್ದು ಇವ್ರು ಏನ್ 3 ಜನ ಉಳಿದಿರ್ತಾರಲ್ಲ, ಇವರೇ ಹೆಚ್ಚಿಗೆ ತರಬೇಕು. ಇವ್ ಕಡಿಮೆ ತಂದದನ್ನ ಇವರೇ ಏನ್ ಮಾಡ್ಬೇಕು? ಇವ್ರು ಕಡಿಮೆ ತಂದದನ್ನ ಏನ್ ಮಾಡ್ಬೇಕು? ಸರಾಸರಿ ಬರಬ್ಬರ ಆಗ್ಬೇಕಂದ್ರೆ ಇವರೇ ಹೆಚ್ಚಿಗೆ ತರಬೇಕು 3 ಮಂದಿ.
ಹೌದಾ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇವ್ರು ಏನ್ ಮಾಡ್ಯಾರು, ಹೆಚ್ಚಿಗೆ ತಂದಾರ. ಎಷ್ಟು ಹೆಚ್ಚು ತಂದಾರ, 3.75 ಹೆಚ್ಚಿಗೆ ತಂದಾರ. ಒಬ್ಬೊಬ್ರದ್ದು 3.75 ಅಂದ್ರೆ 4 ಮಂದಿ, 4 ಮಂದಿ ಅಂದ್ರೆ 150, 3 12 ಅಂದ್ರೆ 15. ಎಷ್ಟಾಯ್ತು, 15 ಇವ್ರು ಏನ್ ಮಾಡ್ಯಾರು, ಹೆಚ್ಚಿಗೆ ತಂದಾರ. ಇವ್ರು 15 ಹೆಚ್ಚಿಗೆ ತಂದಾರ ಅಂದ್ರೆ ಇವ್ರು 15 ಏನ್ ಮಾಡ್ಬೇಕು, ಕಡಿಮೆ ತರಬೇಕು. ಅಂದಾಗ ಏನಾಕತಿ, ಎಲ್ಲ ಬರಬರಕತಿ. ಇವ್ರು ಕಡಿಮೆ ತಂದನ್ ಇವ್ರು ಹೆಚ್ಚು ತರಬೇಕು, ಇವ್ರು ಹೆಚ್ಚು ತಂದದನ್ ಇವ್ರು ಕಡಿಮೆ ತಂದಾಗ ಏನಾಕತಿ, ಸರಾಸರಿ ಮೊದಲು ಎಷ್ಟಿರ್ತದೆ ಅಷ್ಟ ಆಗ್ತದೆ. ಹಂಗಾರ ಮೊದಲಿಗೆ ಎಷ್ಟಿತ್ತು, 49.5 ಇತ್ತು. ಇವರ 3 ಮಂದಿದ ಹೌದಿಲ್ಲ, ಇವರ 3 ಮಂದಿಲೆ ಗುಣಿಸಿದ್ವಿ. ಪ್ಲಸ್ ಇವ್ರು ಕಡಿಮೆ ತಂದದನ್ನು ಇವ್ರು ಏನ್ ಮಾಡ್ಬೇಕು, ಹೆಚ್ಚು ಮಾಡ್ಬೇಕು. ಅದಕ್ಕೆ ಪ್ಲಸ್ 22.5 ಮೈನಸ್ ಇವ್ರು ಹೆಚ್ಚಿಗೆ ತಂದದನ್ನು ಇವ್ರು ಏನ್ ಮಾಡ್ಬೇಕು, ಕಡಿಮೆ ತರಬೇಕು. ಅದಕ್ಕೆ -15. ಓಕೆ, ಭಾಗಿಸು ಎಷ್ಟು ಮಂದಿ ಇದ್ರು ಇವ್ರ, 3 ಮಂದಿ ಇದ್ರು, 3ಲೆ ಭಾಗಿಸು. ನೋಡ್ರಿ, ಇಲ್ಲಿ ಪ್ಲಸ್ ಇದ್ದಲ್ಲಿ ಇಲ್ಲಿ ಪ್ಲಸ್ ಮೈನಸ್ ಇದ್ದಲ್ಲಿ ಏನ್ ಮಾಡ್ಬೋದು, ಎಲ್ಲಾ ಸಂಖ್ಯೆಗಳಿಂದ ಕಡ್ತ ಹೊಡಿಬೇಕು. ಎಲ್ಲಾ ಸಂಖ್ಯೆಗಳಿಗೆ ಏನ್ ಮಾಡ್ಬೇಕು, ಕಡ್ತ ಹೊಡಿಬೇಕು. 3ರಿಂದ ಭಾಗಿಸ್ಬೇಕಾರೆ ಇಲ್ಲಿ ಗುಣಾಕಾರಿತ 3 ಒಂದ್ಲೆ ಹೊಡೆದ್ ಬಿಟ್ಟು ಬಿಡ್ತಿದ್ವಿ. ಆದ್ರೆ ಇಲ್ಲಿ ನಡಕಿನೈತಿ ಪ್ಲಸ್ ಐತಿ ಮೈನಸ್ ಐತಿ. ಹಂಗಾರ ಏನ್ ಮಾಡ್ಬೇಕು, ಈ ಸಂಖ್ಯೆ 3ರಿಂದ ಹೊಡೆದ್ರೆ ಈ ಸಂಖ್ಯೆಗೂ 3ರಿಂದ ಹೊಡಿಬೇಕು, ಈ ಸಂಖ್ಯೆಗೂ 3ರಿಂದ ಹೊಡಿಬೇಕು ಕಂಪಲ್ಸರಿ. ಹೋಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು, ಬಿಡ್ಬೇಕಾಗ್ತದೆ. 3ರಿಂದ 3 ಹೋಯ್ತು, 3ರಿಂದ 3 7 21, 3 5 15, ಒಂದ್ ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ 7.5. ಈ ಸಂಖ್ಯೆ 3ರಿಂದ ಹೊಡೆದ್ರೆ ಈ ಸಂಖ್ಯೆಗೂ 3ರಿಂದ ಹೊಡಿಬೇಕು. 3 5 15, 49.5 ಇಂಟು ಎಷ್ಟಾಯ್ತು, 7.5 ಒಳಗ 5 ಹೋದ್ರೆ ಏನಾಯ್ತು, 2.5 ಉಳಿತು. 97, ಸಾರಿ ನಡಕೇನೈತಿ ಪ್ಲಸ್ ಐತಿನ. ಓಕೆ, 49.5 ಪ್ಲಸ್ 2.5 ಅಂತಂದ್ರೆ ಎಷ್ಟು ಬಂತು, 52. ಈ ಪ್ರಶ್ನೆ ಕೂಡ ಕ್ಯಾಲ್ಕುಲೇಟಿವ್ ಆಗಿತ್ತು ನೋಡ್ರಿ. ನಾವು ಹಿಂದಿನ ಎಲ್ಲಾ ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಮಾಡಿವಿ, 15ರಿಂದ 20 ಸೆಕೆಂಡ್ ಒಳಗ ಸಾಲ್ವ್ ಮಾಡಿವಿ. ಆದ್ರೆ ಈ 1-2 ಪ್ರಶ್ನೆಗಳು ಏನಿರ್ತಾವ, ಸಾಲ್ವ್ ಮಾಡ್ಲೇಬೇಕಾದಂತ ಪ್ರಶ್ನೆಗಳಿರ್ತಾವ, ಕ್ಯಾಲ್ಕುಲೇಟಿವ್ ಇರ್ತಾವ. ಓಕೆ, ಈ ಪ್ರಶ್ನೆನ ಯಾವ ರೀತಿ ಮಾಡ್ಬೇಕು ಇನ್ನೊಂದು ಹೇಳ್ತೀನಿ ನೋಡ್ರಿ. ಮೊದಲೇಗ 12 ಜನರದ್ದು ಕೊಟ್ಟಾರ, ಇವ್ರದ್ದು ಕೊಟ್ಟರು ಬರ್ಕೋದ್ರಿ. ಇವ್ರು 5 ಮಂದಿದು ಎಷ್ಟೈತಿ, ಒಬ್ಬೊಬ್ರದ್ದು 4.5 ಕಡಿಮೆ ಐತಿ. ಹಂಗಾರ 5 ಮಂದಿದು 22.5. ಇವ್ರು ಕಡಿಮೆ ತಂದಾರಂದ್ರ ಈ ಉಳಿದ 3 ಮಂದಿ ಏನ್ ಮಾಡ್ಬೇಕು, ಇದನ್ನ ಹೆಚ್ಚಿಗೆ ತಗೋಬೇಕು. ರೈಟ್, ನೆಕ್ಸ್ಟ್ ಇವ್ರು ಹೆಚ್ಚಿಗೆ ತಂದಾರ 3.75. ಒಬ್ಬೊಬ್ರು 3.75 ತಂದಾರ ಅಂದ್ರೆ 4 ಮಂದಿ ಕೂಡ ಎಷ್ಟು ಹೆಚ್ಚಿಗೆ ತಂದಾರ, 15. ಇವ್ರು ಹೆಚ್ಚಿಗೆ ತಂದ್ರೆ ಇವ್ರು ಏನ್ ಮಾಡ್ಬೇಕು, ಅದನ್ನ ಕಡಿಮೆ ಮಾಡ್ಬೇಕು. ಓಕೆ, ಮುಗೀತಿ, ಇಷ್ಟಂತೂ ಗೊತ್ತ. ಹಂಗಾರ ಸರಾಸರಿ ಎಷ್ಟೈತಿ, 49.5. 49.5 ಈ 3 ಮಂದಿದಂತೂ ಇದ್ದೇ ಇರ್ತದೆ, ಸರಾಸರಿ ಅಂತೂ ಇದ್ದೇ ಇರ್ತದೆ. ಓಕೆ, ಪ್ಲಸ್ ನೋಡ್ರಿ, ಇವ್ರಿಗೆ ಕಡಿಮೆ ತಂದಿದ್ರೆ ಇವ್ರು ಏನ್ ಮಾಡ್ಬೇಕು, ಹೆಚ್ಚಿಗೆ ತರಬೇಕು. ಅದನ್ನ ಬರ್ಕೊಂಡ್ರಿ. ಇವ್ರು ಹೆಚ್ಚಿಗೆ ತಂದ್ರೆ ಇವ್ರು ಏನ್ ಮಾಡ್ಬೇಕು, ಕಡಿಮೆ ತಗೋಬೇಕು. ಡಿವೈಡೆಡ್ ಬೈ ಎಷ್ಟು ಮಂದಿ ಇದ್ರು ಅವ್ರು, 3 ಮಂದಿ. 3ಲೆ ಭಾಗಿಸಿರ ಎಷ್ಟು ಬಂತು, ಇಷ್ಟು ಬಂತು. ಇದನ್ನ ಕೂಡಿಸಿರ 52 ಬಂತು. 18ನೆಯ ಪ್ರಶ್ನೆ, ಎ ಗುಂಪಿನಲ್ಲಿ 38 ಸದಸ್ಯರಿದ್ದರೆ, ಬಿ ಗುಂಪಿನಲ್ಲಿ 31 ಸದಸ್ಯರಿದ್ದಾರೆ, ಸಿ ಗುಂಪಿನಲ್ಲಿ 52 ಸದಸ್ಯರಿದ್ದಾರೆ. ಈ ಗುಂಪುಗಳನ್ನು ಎಲ್ಲ ಸದಸ್ಯರು ಒಂದು ರೆಸ್ಟೋರೆಂಟ್ಗೆ ಹೋಗುತ್ತಾರೆ. ಎ ಬಿ ಸಿ ಪ್ರತಿ ಗುಂಪಿನ ಪ್ರತಿ ಸದಸ್ಯರ ಮೇಲೆ ಖರ್ಚು ಮಾಡಿದ ಸರಾಸರಿ ಮೊತ್ತ 375, 309, 298 ಆಗಿದೆ. ಹಾಗಾದ್ರೆ ಪ್ರತಿ ಸದಸ್ಯನ ಮೇಲೆ ಖರ್ಚು ಮಾಡಿದ ಒಟ್ಟು ಸರಾಸರಿ ಮೊತ್ತ ಎಷ್ಟು ಅಂತ ಕೇಳಿದ್ರೆ, ನೋಡ್ರಿ, ಈ ರೀತಿ ಪ್ರಶ್ನೆ ಹಿಂದಿನ ಒಂದು ಶಿಫ್ಟ್ ಒಳಗೂ ಬಂದಿತ್ತು. ಇದು ಕೂಡ ಕ್ಯಾಲ್ಕುಲೇಟಿವ್ ಪ್ರಶ್ನೆನೇ ಅದ. ಸೊ ಇದಕ್ಕೆ ಯಾವುದು ಆಲ್ಟರ್ನೇಟ್ ಇಲ್ಲ. 38 ಸದಸ್ಯರು ಎಷ್ಟು ಖರ್ಚು ಮಾಡ್ಯಾರಪ್ಪ, 375. ಓಕೆ, 31 ಸದಸ್ಯರು ಎಷ್ಟು ಖರ್ಚು ಮಾಡ್ಯಾರು, 309. ಲಾಸ್ಟ್ ಇಲ್ಲಿ ಸಿ ಗುಂಪಿನಾಗ 52 ಮಂದಿ ಎಷ್ಟು ಖರ್ಚು ಮಾಡ್ಯಾರು, 298. ಹಂಗಾರ ಪ್ರತಿ ಸದಸ್ಯನ ಮೇಲೆ ಖರ್ಚು ಮಾಡಿದ ಒಟ್ಟು ಸರಾಸರಿ ಎಷ್ಟು ಅಂತ ಕಂಡುಹಿಡಿಯು. ನೋಡ್ರಿ, ಈಗ ಈ ಆಪ್ಷನ್ ಹೆಲ್ಪ್ ತಗೋಬೇಕು ನಾವು. ಡೆವಿಯೇಷನ್ ಮೆಥಡ್ ಇಂದ ಸಾಲ್ವ್ ಮಾಡೋಣ. ಅವರೇಜ್ ನೀವು ಇದರಿಂದ ಇದು ಗುಣಿಸಿದ್ರಿಂದ ಇದು ಗುಣಿಸಿ ಎಲ್ಲ ನಾವು ಕೂಡಿ ಗುಣಿಸೋದ್ರಿಂದ ಬೆಳಕಾಗಿರ್ತದೆ. ಸೊ ನಾವೇನ್ ಮಾಡೋಣ, ಚೆಕ್ ಮಾಡೋಣ ಆಪ್ಷನ್ ಹೆಲ್ಪ್ ಮುಖಾಂತರ. ಆಪ್ಷನ್ ನಮಗೆ ಎಲ್ಲ ಯಾವ ತರ ನಿಯರ್ ಅದಾವಪ್ಪ, 320, 320 ಸನೇಕ ಅದಾವ ಅನ್ಕೊ. ಹಂಗಾರೆ ಇಲ್ಲಿ ಏನ್ ಅನ್ಕೋಣ, 320 ನಮ್ದು ಅವರೇಜ್ ಐತಿ ಅನ್ಕೊಂಡು. ಹಂಗಾರೆ ಇದು ಎಷ್ಟು ಹೆಚ್ಚಿಗೆ ಐತಿ ನೋಡ್ರಿ, ಇದು ಎಷ್ಟು ಹೆಚ್ಚಿಗೆ ಐತಿ, 55 ಹೆಚ್ಚಿಗೆ ಅದ. ಓಕೆ, ಇದು ಎಷ್ಟು ಕಡಿಮೆ ಅದ ನೋಡ್ರಿ, ಇದು 11 ಕಡಿಮೆ ಅದ. ಇದು ಎಷ್ಟು ಕಡಿಮೆ ಅದ, -22 ಕಡಿಮೆ ಅದ. ಆಯ್ತಾ. ಓಕೆ, ಹಂಗಾರೆ ಈಗ ಒಬ್ಬೊಬ್ರದ್ದು 55 ಅಂದ್ರೆ 38 ಮಂದಿದು ಎಷ್ಟು ನೋಡೋಣ. 38 ಇಂಟು 55 ಎಷ್ಟು, ಹೆಂಗ್ ಗುಣಾಕಾರ ಮಾಡ್ಬೇಕು ಇದನ್ನ, 55ನ್ನ 11 ಅಂತ ಹುಡುಕ್, 5 ಇಂಟು 55 ಅನ್ಕೊಂಡು. 38 5ಲೆ ಎಷ್ಟು ಬರ್ತೈತಿ, 190. 190 ಇಂಟು 11 ಎಷ್ಟಾಕತಿ, 0, 9, 10, 2. 2000 ಎಷ್ಟಾಗ್ತದ, 2090 ಆತು. ಎಷ್ಟಾಯ್ತು, ಪ್ಲಸ್ 2090. ನೆಕ್ಸ್ಟ್ ಇದನ್ನ ಗುಣಿಸೋಣ. 31 ಇಂಟು 11 ಇದಂತೂ ಎದ್ರೊಳಗೈತಿ, ಮೈನಸ್ ಒಳಗೈತಿ. 11 ಇಂಟು 31 ಅಂತಂದ್ರೆ ಎಷ್ಟು ಬರ್ತೈತಿ, 341. ಓಕೆ, ಇದು ಮೈನಸ್ ಒಳಗೆ.
ಇದು ಕೂಡ ಮೈನಸ್ ಒಳಗೆ 52 ಎರಡ್ಲೇ ಮಾಡ್ರಿ. ಮೊದ್ಲು ಇದನ್ನ 2 ಇಂಟು 11 ಅಂತ ತೊಡ್ಕೊರಿ. 52 ಎರಡ್ಲೇ 104. 104ನ್ನ 11ರಲ್ಲಿ ಗುಣಿಸಿದ್ರೆ ಹೆಂಗೆ ಬರ್ತೈತಿ? 4 4 1 1 ಎಷ್ಟು ಬಂತು? 1001. ಸೇಮ್ 11ರಿಂದ ಹೆಂಗೆ ಗುಣಿಸೋದು? 4 ಬರಿತೀವಿ. 4 0 4 0 1 1 ಲಾಸ್ಟ್ನೇ ಸಂಖ್ಯೆ ಈ ರೀತಿ 11ರಿಂದ ಗುಣಿಸ್ಕೊಂಡ್ವಿ ನಾವು. ಓಕೆ, ಇದು ಯಾವುದು? ಮೈನಸ್. ಅದಕ್ಕೆ ಇದಕ್ಕೂ ಏನು ಮಾಡಿದ್ವಿ? ಮೈನಸ್ ಬರ್ತೀವಿ. ನೋಡ್ರಿ, ಈಗ ಏನು ಮಾಡಬೇಕು? ಇವನ್ 2 ಮೈನಸ್ ಮಾಡಬೇಕು. ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ? ಇವನ್ 2 ಕೂಡ್ಸೋಣ. ಈಗ ಕೂಡಿಸಿ 5 8 4 1 1485 ಕಳಿಬೇಕು. ಇದ್ರೊಳಗೆ ಏನು ಮಾಡಬೇಕು? 1485 ಕಳಿಬೇಕು. ಇವು 2 ಕಳಿಬೇಕಾಗಿದ್ರಿಂದ ಅದಕ್ಕೆ ಕೂಡಿಸಿ ಒಮ್ಮೆ ಕಳೆದು ಬಿಡೋಣ. 10ರೊಳಗೆ 5 ಹೋದ್ರೆ 5, 9ರಾಗ 9 ಹೋದ್ರೆ 0, 20ರಾಗ 14 ಹೋದ್ರೆ 6. ಹಂಗಾರೆ ಎಷ್ಟು ಉಳಿತಪ್ಪ? 605. ಎಷ್ಟು ಉಳಿತು? 605. ಈ 605ಅನ್ನ ಎಷ್ಟು ಮಂದಿ ನಡಕ್ ಹಂಚ್ಬೇಕು? ಇವ್ರೆಲ್ಲರೂ ನಡಕ್ ಹಂಚ್ಬೇಕು. ಹಂಗಾರೆ ಎಷ್ಟು ಜನ ಅದಾರ? 38 39 69 71 121 121 ಮಂದಿ ನಡಕ. ಓಕೆ, ಹಂಗಾರೆ ನೋಡ್ರಿ ಎಷ್ಟರಲ್ಲೇ ಹೋಗ್ತದೆ? 21 5 5 5 12 65. ಹಂಗಾರೆ ನಾವು ಎಷ್ಟು ಅನ್ಕೊಂಡಿದ್ವಿ? 320 ಅನ್ಕೊಂಡಿದ್ವಿ. ಅದಕ್ಕೆ 5 ಹೆಚ್ಚಿಗೆ ಬರೋದಂದ್ರೆ 325 ಸರಿಯಾದ ಉತ್ತರ ಆಗಿತ್ತು. ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ ಈ ಪ್ರಶ್ನೆಯೊಳಗೆ. ಇಲ್ಲ ಅಂತಂದ್ರೆ ಬೇರೆ ಯಾವುದು ಅಲ್ಟರ್ನೇಟ್ ಆಪ್ಷನ್ ಇಲ್ಲ ಇಲ್ಲಿ. ಓಕೆ, ಸ್ವಲ್ಪ ನಿಮ್ಗೆ ಡೌಟ್ ಇರ್ಬೋದು. ಮತ್ತೆ ಒಂದ್ಸಲ ರಿವಿಷನ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ರಿ. ಬಟ್ ಕಂಪಲ್ಸರಿ ಮಾಡ್ರಿ. ಯಾರು ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾರ ಎಕ್ಸಾಮ್ ಒಳಗೆ ಟೈಮ್ ಇತ್ತಂದ್ರೆ ಲಾಸ್ಟ್ಗೆ ಅವರೇ ಏನಾಗ್ತಾರ ಒಂದು ಸ್ವಲ್ಪ ಮುಂದೆ ಹೋಗೋ ಚಾನ್ಸಸ್ ಇದೆ. ಓಕೆ, ಲಿಸ್ಟಲ್ಲಿ 38 ಮಂದಿದು ಬರ್ಕೊಂಡ್ರಿ, 31 ಮಂದಿದು ಬರ್ಕೊಂಡ್ರಿ, 52 ಮಂದಿದು ಬರ್ಕೊಂಡ್ರಿ. ಓಕೆ, ನಾವು ಇದ್ರ ಪ್ರಕಾರ ಅಂದಾಜು ಪ್ರಕಾರ ಓಕೆ ಏನು ಅನ್ಕೊಡ್ರಿ? ಒಂದು ಯಾವ್ದಾರೆ ನಂಬರ್ ತಗೋರಿ. ಯಾವ್ದಾರೆ ನಂಬರ್ ಸನೇ ಹೆಂಗಿರ್ಬೇಕು? ಅದು ಎಲ್ಲದಕ್ಕೂ ಸನೇ ಇರ್ಬೇಕು. ಎಲ್ಲದಕ್ಕೂ ಸನೇ ಇರಿ. 320 ತಗೊಂಡೆ. ನೀವು 325 ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. 320 ತಗೊಂಡೆ. 320 ತಗೋದ್ರಿಂದ ಏನ್ 55 ಆಯ್ತು. ಇದು 11 ಆಯ್ತು. ಇದು 22 ಆಯ್ತು. ಓಕೆ, ಹಂಗಾರೆ ಏನ್ ಮಾಡಿದ್ವಿ? ಈ ಒಬ್ಬೊಬ್ಬರಿಗೆ 55 ಅಂದ್ರೆ 38 ಮಂದಿದು ಎಷ್ಟಾಯ್ತು? 2090. ಒಬ್ಬೊಬ್ಬರದ್ದು 11 ಕಡಿಮೆ ಅಂದ್ರೆ 31 ಮಂದಿದು ಎಷ್ಟಾಯ್ತು? 341. ಒಬ್ಬೊಬ್ಬರದ್ದು 22 ಕಡಿಮೆ ಅಂದ್ರೆ 52 ಮಂದಿದು ಎಷ್ಟಾಯ್ತು? 1144. ಇವನು 2090ರೊಳಗೆ ಇವು ಮೈನಸ್ ಮಾಡ್ಬೇಕಲ್ಲ. ಇವನ್ 2 ಮೈನಸ್ ಮಾಡ್ರೆ ಎಷ್ಟು ಬಂತು? 1485 ಬಂತು. 1000 ಇವನು 2 ಮಾಡಿದಾಗ ಎಷ್ಟಾಯ್ತು? 1485. ಟೋಟಲ್ ಒಳಗೆ 1485 ಕಳೆದ್ರೆ 605 ಬಂತು. ಈ 605 ಏನ್ ಮಾಡ್ಬೇಕು? ಇವ್ರು ಎಲ್ಲಾರು ನಡಕ್ ಹಂಚ್ಬೇಕು. ಎವರೇಜ್ ಅಂದ್ರೆ ಎಲ್ಲಾರು ನಡಕ್ ಹಂಚ್ಬೇಕಲ್ಲ. ಓಕೆ, ಹಂಗಾರೆ ಎಲ್ಲಾರನ್ನು ಕೂಡಿಸ್ರೆ ಎಷ್ಟು ಬಂತು? 121. 121 ಒಂದ್ಲೆ 121 5ಲೆ. ಇದು ಪ್ಲಸ್ ಒಳಗೆ ಬಂದಿತ್ತು ಅಂದ್ರೆ ಇದಕ್ಕೆ ಪ್ಲಸ್ ಮಾಡೋದು, ಮೈನಸ್ ಒಳಗೆ ಬಂದಿತ್ತು ಅಂದ್ರೆ ಮೈನಸ್ ಮಾಡೋದು. ಪ್ಲಸ್ ಒಳಗೆ ಬಂದೈತಿ 325. ಇದೇ ಒಂದು ಪ್ರಶ್ನೆ ಉತ್ತರ ಆಗಿತ್ತು. ನೀವು ಎಷ್ಟು ಕ್ಯಾಲ್ಕುಲೇಷನ್ ಅನ್ನ ಫಾಸ್ಟ್ ಮಾಡ್ತೀರಿ ಅಷ್ಟು ಬೇಗ ಆ ಪ್ರಶ್ನೆ ಮುಗಿತದೆ. ಓಕೆ, ಏಕವಾರ್ಷಿಕ ಸರಳ ಬಡ್ಡಿ ವಿಪುಲ್ ಅವರು 5400 ರೂಪಾಯಿ ಮೊತ್ತವನ್ನು ಹೂಡಿಕೆ ಮಾಡ್ತಾರೆ. 9400 ಹೂಡಿಕೆ ಮಾಡುತ್ತಾರೆ. 4 ವರ್ಷಗಳವರೆಗೆ ವಿಜಯ್ ವಿಪುಲ್ಗಿಂತ 840 ಬಡ್ಡಿಯನ್ನು ಹೆಚ್ಚು ಗಳಿಸಿದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಈ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದದ. ಈಸಿ ಪ್ರಶ್ನೆ ಅದ. ಇವರು 5400 ಹೂಡಿಕೆ ಮಾಡ್ಯಾರ, ಇವರು 9400 ಹೂಡಿಕೆ ಮಾಡ್ಯಾರ. ಹಂಗಾರೆ ಎಷ್ಟು ಎಕ್ಸ್ಟ್ರಾ ಮಾಡ್ಯಾರ? 4000 ರೂಪಾಯಿ. ನಮ್ಗೆಲ್ಲರಿಗೂ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಗೊತ್ತದ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಅಸಲು 4000, ಟೈಮು 4 ವರ್ಷ, ಬಡ್ಡಿ ದರ ಗೊತ್ತಿಲ್ಲ ಅದಕ್ಕೆ R ಡಿವೈಡೆಡ್ ಬೈ 100. ಹಂಗಾರೆ ಸಿಂಪಲ್ ಇಂಟ್ರೆಸ್ಟ್ ಬಡ್ಡಿ ಎಷ್ಟು ಎಕ್ಸ್ಟ್ರಾ ಬಂದದ? 840 ಬರ್ತದೆ. 2 ಇಂದ 2 ಹೋಯ್ತು. ನಿಮಗೆ ನಾ ಹೇಳಿದೀನಿ ಕೆಳಗೆ 0 ಬರ್ಕೊಂಡು ಕ್ಯಾನ್ಸಲ್ ಮಾಡೋಕಿತ್ರ ಏನ್ ಮಾಡ್ರಿ? ಇಷ್ಟು ಬರ್ಕೊಂಡು ಮ್ಯಾಗ 2 ಹೊಡೆದ್ ಬಿಡ್ರಿ, ಮುಗಿದು ಹೋಗ್ಬಿಡ್ತದೆ. G0 ಇಂದ ಈ 0 ಕ್ಯಾನ್ಸಲ್ ಆಯ್ತು. 4 1 4, 4 2 8, 4 1 4. ಈ 4ರಿಂದ ಇದು ಬಾವಂಗಲ್ಲ. 4 5 20. 5 ಪಾಯಿಂಟ್ ಯಾವ ಆಪ್ಷನ್ ಐತಿ? ಇದು ಆಪ್ಷನ್ ಐತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ರಿ. ನೋಡ್ರಿ, ಅಲ್ಲಿ ಯೂಸ್ ಆದಂತ ಟೈಮ್ ಏನಾಗ್ತದ ಇಲ್ಲಿ ಸೇವ್ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್. ಓಕೆ, ಕೊನೆಯ ಪ್ರಶ್ನೆ. ಈ ಒಂದು ಶಿಫ್ಟ್ ನ ಕೊನೆಯ ಪ್ರಶ್ನೆ ಆಗಿದ್ದು ಏನ್ ಕೊಟ್ರ? 10 ಸೆಂಟಿಮೀಟರ್ ತ್ರಿಜ್ಯವನ್ನು ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡ್ರಿ. ಪೈನ ಬೆಲೆ 3.141 ಅನ್ನು ಬಳಸಿ ಅಂತ ಹೇಳಿದ್ರೆ. ಓಕೆ, ಇದರ ಸೂತ್ರ ಅದ 4 ಡಿವೈಡೆಡ್ ಬೈ 3 ಪೈ ಆರ್ ಕ್ಯೂಬ್. ಓಕೆ, ಪೈ 4 ಡಿವೈಡೆಡ್ ಬೈ 3. ಪೈನ ಜಾಗದಾಗ ಏನು ಬಳಸಬೇಕು? 3.141 ಇಂಟು ಓಕೆ ಏನು ಕೊಟ್ರು? ಆರ್ ಅಂದ್ರೆ ತ್ರಿಜ್ಯದ ಕ್ಯೂಬ್ ಮಾಡ್ಬೇಕು. 10 ಇಂಟು 10 ಇಂಟು 10 ಅಂದ್ರೆ ಎಷ್ಟಾಯ್ತು? 1000 ಆಯ್ತು. ಓಕೆ, ಕಡ್ತಾ ಇಲ್ಲಿ ಹೋಗ್ತದೆ ಅಲ್ಲಿ ಹೊಡ್ರಿ. ಈ 3 0 3 ಪಾಯಿಂಟ್ ತೆಗಿಯಕ ಈ 3 0 ಕ್ಯಾನ್ಸಲ್ ಆಯ್ತು. ಓಕೆ, ಈಗ ಮತ್ತೆ ಎಲ್ಲಿ ಕಡ್ತಾ ಹೋಗ್ತದೆ ನೋಡ್ರಿ? 3ರಿಂದ ಹೋಗ್ತದೆ. 3 1 3 0 ಹೊತ್ತು. 3 4 12 2 3 7 21 4 7 7 4 28 4 4 16 2 18 ಒಂದು ಕೈಲಾದ್ರೆ 1 4 1 4 4188
ಸೆಂಟಿಮೀಟರ್ ಕ್ಯೂಬ್ ಸರಿಯಾದ ಉತ್ತರ ಆಗಿತ್ತು. ಏನಿಲ್ಲ, ಫಾರ್ಮುಲಾ ಗೊತ್ತಿದ್ರೆ ಈ ಒಂದು ಪ್ರಶ್ನೆ ಈಸಿಯಾಗಿ ಸಾಲ್ವ್ ಆಗ್ತದೆ. ಓಕೆ, ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅಂತಂದ್ರೆ ಮಾಡ್ಕೊರಿ. ನಿಮ್ಮ ಒಪಿನಿಯನ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.